ಈಗ ಅದರ ಅರ್ಥಕ್ಕೆ ಬರೋಣ. ಇದಿಷ್ಟು ಹಿನ್ನೆಲೆ. ಆ ಶ್ಲೋಕ ಹಿಂದೆ ಪಂಚಸ್ತುತಿಗಳು ಅಂತ ಪ್ರತಿಯೊಬ್ಬ ಮಾಧ್ವರ ಮನೆಯಲ್ಲಿ ಮಕ್ಕಳಿಗೆ ಉಪನಯನ ಆದ ತಕ್ಷಣ ಪಾಠ ಮಾಡ್ತಿದ್ದಂತಹ ಗ್ರಂಥಗಳಲ್ಲಿ ಸೇರಿದ್ದು ಪಂಚಸ್ತುತಿಗಳು ಅಂತ. ಅದರಲ್ಲಿ 2 ಗ್ರಂಥಗಳನ್ನ ನಾರಾಯಣ ಪಂಡಿತರು ಬರೆದದ್ದು, 2 ಸ್ತುತಿಗಳನ್ನ ತ್ರಿವಿಕ್ರಮ ಪಂಡಿತರು, 1 ಆಚಾರ್ಯರದು. ಹೀಗೆ ಪಂಚಸ್ತುತಿಗಳು ಅಂತ ಇವುಗಳಿಗೆ ಹೆಸರಿತ್ತು. ನಾರಾಯಣ ಪಂಡಿತರು ಬರೆದದ್ದು 2 ಶಿವಸ್ತುತಿ ಮತ್ತು ನರಸಿಂಹಸ್ತುತಿ. ಅದು ಮತ್ತೆ ಈಗ ಇಲ್ಲೆಲ್ಲ ಬಳಕೆ ನಾರಾಯಣ ಪಂಡಿತರಲ್ಲ ತ್ರಿವಿಕ್ರಮ ಪಂಡಿತಾಚಾರ ಮಾಡಿದ್ದು ಅಂತ. ನರಸಿಂಹಸ್ತುತಿಯನ್ನು ತ್ರಿವಿಕ್ರಮ ಪಂಡಿತಾಚಾರ ಮಾಡಿದ್ದಲ್ಲ, ನಾರಾಯಣ ಪಂಡಿತಾಚಾರ ಮಾಡಿದ್ದು. ಆಮೇಲೆ 2 ಸ್ತೋತ್ರಗಳು ವಾಯುಸ್ತುತಿ ವಿಷ್ಣು ಸ್ತುತಿ, ಅದನ್ನ ತ್ರಿವಿಕ್ರಮ ಪಂಡಿತರು ಮಾಡಿದ್ದು. ಆಚಾರ್ಯರು ಬರಕೊಟ್ಟಂತಹ ಈ ಶ್ಲೋಕ ಹೀಗೆ ಸೇರಿ ಪಂಚಸ್ತುತಿಗಳು ಅಂತ. ಈ ಪಂಚಸ್ತುತಿಗಳನ್ನ ಉಪನಯನ ಆದ ತಕ್ಷಣ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಆಮೇಲೆ ದಿನಾ ಪಂಚಸ್ತುತಿಗಳನ್ನ ಮನೆಯಲ್ಲಿ ಪಾರಾಯಣ ಮಾಡ್ತಿದ್ರು. ಇದು ನಿತ್ಯ ಪಾರಾಯಣಕ್ಕೆ ಬಳಕೆಯಾಗ್ತಾ ಇದ್ದಂಥ 5 ಸ್ತೋತ್ರಗಳು. ಅದರಲ್ಲಿ ನೋಡಿ, ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಬರೆದಂಥ ಸ್ತೋತ್ರವು ನಿತ್ಯ ಪಾರಾಯಣಕ್ಕೆ ಸೇರಿತ್ತು ಹಿಂದೆ. ಒಂದು ವಿಷಯ ನೀವು ಗಮನಿಸಬೇಕು, ನಿತ್ಯ ಪಾರಾಯಣಕ್ಕೆ ಯಾವ ಸ್ವಾಮಿಗಳು ಬರೆದ ಸ್ತೋತ್ರವೂ ಸೇರಲಿಲ್ಲ. ತ್ರಿವಿಕ್ರಮ ಪಂಡಿತರು ನಾರಾಯಣ ಪಂಡಿತರು ಬರೆದ ಸ್ತೋತ್ರ ಸೇರಿದೆ. ಮತ್ತು ಇವರು ಗೃಹಸ್ಥರಾದರೂ ಇವರ ಸ್ತೋತ್ರವನ್ನ ಸ್ವಾಮಿಗಳು ನಿಯತವಾಗಿ ಪಠಿಸುತ್ತಿದ್ದರು. ಆದರೆ ಯಾವ ಸ್ವಾಮಿಗಳ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡುವ ಸಂಪ್ರದಾಯ ನಮ್ಮಲ್ಲಿ ಬರಲಿಲ್ಲ. ವಾಯುಸ್ತುತಿ ರತಿರ್ ನಿತ್ಯಂ ಅಂತ ಹೇಳ್ತಾರೆ ವಾದಿರಾಜರು. ನಾನು ನಿತ್ಯ ವಾಯುಸ್ತುತಿ ಪಾರಾಯಣ ಮಾಡ್ತೇನೆ ಅಂತ. ವಾದಿರಾಜರಂತಹ ಯತಿಗಳು ಕೂಡ ಒಬ್ಬ ಗೃಹಸ್ಥರಾದ ತ್ರಿವಿಕ್ರಮ ಪಂಡಿತರು ಬರೆದಂತಹ ಸ್ತೋತ್ರವನ್ನು ನಿತ್ಯ ಪಾರಾಯಣಕ್ಕೆ ಬಳಸಿಕೊಂಡಿದ್ದರು. ಅಂದ್ರೆ ಆಚಾರ್ಯರಿಗೆ ಅಷ್ಟು ಸಂಪ್ರತಿಬಂಧರು ಅವರಿಬ್ಬರು. ಅವರು ಗೃಹಸ್ಥರಾಗಿದ್ದುಕೊಂಡು ಇಡೀ ಮಾಧ್ವ ಸಮಾಜದಲ್ಲಿ ಮಾನನೀಯರಾಗಿದ್ದರು. ಅಂಥ 4 ಸ್ತೋತ್ರಗಳನ್ನ ನಿತ್ಯ ಪಾರಾಯಣಕ್ಕೆ ಬಳಸಿಕೊಳ್ತಿದ್ರು. 5ನೇ ಸ್ತುತಿ ಆಚಾರ್ಯರು ಬರೆದಂಥ ಈ ಸ್ತುತಿ. ಇದರ ಅರ್ಥ ಪಾಂತ್ವಸ್ಮಾನ್, ಮೊದಲು ತೆಗೆದ ತಕ್ಷಣ ನಮ್ಮನ್ನು ರಕ್ಷಿಸಲಿ ಅಂತಾರೆ ಆಚಾರ್ಯ. ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಿಸಲಿ. ಇದು ಸಂಸ್ಕೃತದಲ್ಲಿ ಒಂದು ಕ್ರಮ ಇದೆ. ಏನು ಅಂದ್ರೆ, ಯಾವಾಗಲೂ ಹೇಳುವಾಗ ಎಲ್ಲಿಗೋ ನಾವು ಪರವರಿಗೆ ಹೋಗಿ ಯಾರ್ದೋ ಒಂದು ಸುದ್ದಿ ತಂದಿರ್ತೇವೆ. ಸುದ್ದಿ ತಂದು ಬಂದು ಹೇಳಬೇಕು ಮನೆಗೆ, ನಿಮ್ಮ ಪೈಕಿಯವರು ಕ್ಷೇಮವಾಗಿದ್ದಾರೆ ಅಂತ. ಆಗ ಬಂದ ಕೂಡಲೇ ನಿಮ್ಮ ಪೈಕಿಯವರು ಅಂತ ಶುರು ಮಾಡಿಬಿಡಿ. ಏನಾಯ್ತು ಅಂತ ಗಾಬರಿ ಆಗುತ್ತೆ ಅವರಿಗೆ. ಮತ್ತೇನು, ಕ್ಷೇಮವಾಗಿದ್ದಾರೆ ನಿಮ್ಮ ಪೈಕಿಯವರು ಅಂತ ಮತ್ತೆ ಹೇಳ್ರಿ. ಮೊದಲು ಕ್ಷೇಮವಾಗಿದ್ದಾರೆ ಹೇಳ್ಬೇಕು. ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿ ಇದ್ದಾರಲ್ಲ, ಅವರು ಏನು ಗಾಬರಿ ಆಗ್ಬಿಡ್ತಾರೆ. ಹಾಗೆ ಮಾತಾಡಬಾರದಂತೆ. ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿ ಇದ್ದಾರಲ್ವಾ ಅವರು ಅಂತ ಹೇಳಿ ನಿಲ್ಲಿಸಬಾರದು. ಮತ್ತೆ ಅಂದ್ರೆ ಕ್ಷೇಮವಾಗಿದ್ದಾರೆ ನಿಮ್ಮ ಪೈಕಿಯವರು ಮದ್ರಾಸ್ನಲ್ಲಿ ಇರುವವರು ಅಂತ. ಹಾಗೆ ಮೊದಲು ಆ ಕ್ರಿಯಾಪದವನ್ನು ಹೇಳಬೇಕು ಅಂತ. ಇದೊಂದು ಸಂಸ್ಕೃತದಲ್ಲಿ ವಿನೋದಕ್ಕೋಸ್ಕರ ಬಳಕೆಗೆ ತಂದ ರೂಢಿ. ಪಾಂತ್ವಸ್ಮಾನ್, ನಮ್ಮನ್ನು ರಕ್ಷಿಸಲಿ. ಮೊದಲು ನಮ್ಮ ಬಯಕೆಯನ್ನು ಹೇಳಬೇಕು, ನಮ್ಮನ್ನು ರಕ್ಷಿಸಲಿ. ಪಾಂತ್ವಸ್ಮಾನ್, ಯಾವುದು ನಮ್ಮನ್ನು ರಕ್ಷಿಸಬೇಕು? ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಅಲ್ಲಿದನ ಒಂದೇ ಶಬ್ದ. ನಾನು ಚಿಕ್ಕವನಿದ್ದಾಗ ನನಗೆ ಈ ವಾಯುಸ್ತುತಿ ನಖಸ್ತುತಿ ಪಾಠ ಮಾಡ್ಲಿಕ್ಕೆ ಒಬ್ಬರು ಆಚಾರ್ಯರು ಬಂದರು. ಅವ ಪದಚ್ಛೇದ ಮಾಡು ಅಂದ್ರು. ನನಗೆ ದೊಡ್ಡ ಶಬ್ದ ಆದಷ್ಟು ಖುಷಿ. ಇಡೀ ಪಾದ ಒಂದೇ ಪಾಂತೋಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಅಂತ ಒಂದೇ ಶಬ್ದ ಅಂತ ಓದಿಬಿಟ್ಟೆ ನಾನು ಪದಪಾಠ. ಕಡೆ ಅವ್ರು ಬೈದ್ರು, ಅಲ್ಲೋ ಪಾಂತು ಅಸ್ಮಾನ್ ಅದು ಬೇರೆ ಶಬ್ದ, ಆಮೇಲೆ ಪುರುಹೂತ ವೈರಿಯಲ್ಲಿಂದ ಒಂದು ಶಬ್ದ ಅಂತ. ಹೀಗೆ 3 ಶಬ್ದಗಳು, 2 ಪಾದಗಳಲ್ಲಿ ಒಟ್ಟಿಗೆ 3 ಶಬ್ದ. ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಆಚಾರ್ಯರು ಎಲ್ಲೂ ಇಷ್ಟು ದೀರ್ಘವಾದ ಪದಗಳನ್ನು ಬಳಸಿ ಶ್ಲೋಕ ರಚನೆಯೇ ಮಾಡಿಲ್ಲ. ಇದು ಒಂದು ವಿಚಿತ್ರವಾದ ರಚನೆ. ಎಲ್ಲೂ ಕೂಡ ಅವರು ದೀರ್ಘ ಸಮಾಸದ ಶಬ್ದಗಳನ್ನು ಬಳಸಿದ್ದಲ್ಲ. ಬಹಳ ಸಣ್ಣ ಸಣ್ಣ ಶಬ್ದಗಳು, ಸಣ್ಣ ಸಣ್ಣ ವಾಕ್ಯಗಳಲ್ಲೇ ಅವರು ಗ್ರಂಥ ರಚನೆ ಮಾಡಿದವರು. ಇಲ್ಲಿ ಮಾತ್ರ ಇಂಥ ಒಂದು ದೀರ್ಘ ಪದವನ್ನು ಬಳಸಿದ್ದಾರೆ. ಯಾಕೆಂದ್ರೆ ದೀರ್ಘ ಪದವನ್ನು ಸಂಸ್ಥೆಯಲ್ಲಿ ಯಾವಾಗ ಬಳಸ್ತಾರೆ ಗೊತ್ತಾ? ಸಮಸ್ತ ಪದ, ಅದನ್ನು ಬೇರೆ ಬೇರೆಯಾಗಿ ಹೇಳುವುದಕ್ಕಿಂತ 10 ಶಬ್ದಗಳನ್ನು ಒಟ್ಟು ಮಾಡಿ ಸಮಾಸ ಮಾಡಿ ಸಮಸ್ತ ಪದವನ್ನು ಬಳಸಿದರೆ ಅದರಲ್ಲಿ ಒಂದು ಗಾಂಭೀರ್ಯ ಕ್ರಿಯೇಟ್ ಆಗತ್ತೆ ಅಂತ. ಈಗ ನಿಮಗೆ ಇದನ್ನ ಒಂದೊಂದೇ ಶಬ್ದ ಹೇಳಿದ್ರೆ ಅದು ಬಿಡಿ ಬಿಡಿಯಾದ ವಾಕ್ಯ ಆಯ್ತು. ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯ ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತ. ಇಲ್ಲಿ ನನಗೆ ಒಂದೇ ಶಬ್ದ ಆದ್ರೆ ಒಟ್ಟಿಗೆ ಗಾಬರಿ ಆಗ್ಬಿಡುತ್ತೆ. ಅದು ಇದೇನಪ್ಪ ಕಥೆ ಅಂತ. ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಒಂದು ಗಂಭೀರತೆಯನ್ನ ನಿರ್ಮಾಣ ಮಾಡುತ್ತೆ ಸಮಾಸ ಪದ ಅಂತ. ಓಜಸ್ಸು ಅಂತ ಹೇಳ್ತಾರೆ ಕಾವ್ಯದಲ್ಲಿ ಅದಕ್ಕೆ. ಹಾಗೆ ಆ ನರಸಿಂಹನ ಒಂದು ಆ ಗಂಭೀರತೆಯನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ತುಂಬಾ ದೀರ್ಘವಾದ ಸಮಸ್ತ ಪದವನ್ನು ಬಳಸ್ತಾರೆ ಆಚಾರ್ಯ.
ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಪುರುಹೂತ ವೈರಿ ಬಲವನ್ ಮಾತಂಗ. ಪುರುಹೂತ ವೈರಿ, ಪುರುಹೂತ ಅಂದ್ರೆ ಇಂದ್ರ. ಅವನನ್ನ ಸಾಮಾನ್ಯವಾಗಿ ಈ ಯಜ್ಞದಲ್ಲಿ ಆಹುತಿ, ಪ್ರಧಾನ ಆಹುತಿ ಅಗ್ನಿಹೋತ್ರದಲ್ಲಿ ಮುಖ್ಯವಾಗಿ ಯಾವಜ್ಜೀವಂ ಅಗ್ನಿಹೋತ್ರಂಜುಹೋತಿ ಅಂತ ವೇದದಲ್ಲಿ ಈ ಜೀವಮಾನಿಡೀ ಅಗ್ನಿಹೋತ್ರ ಮಾಡಬೇಕು ಅಂತ, ಅದನ್ನು ದಿನಾ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಅಗ್ನಿಹೋತ್ರದ ಮುಖ್ಯ ಆಹುತಿ ಯಾರಿಗೆ ಅಂದ್ರೆ ಇಂದ್ರನಿಗೆ. ಅದರಿಂದ ಅವನಿಗೆ ಪುರುಹೂತ ಅಂತ ಹೆಸರು. ಅವನನ್ನ ಪ್ರಧಾನವಾಗಿ ಆಹ್ವಾನ ಮಾಡಿ ಆಹುತಿ ಕೊಡ್ತಕ್ಕಂಥದ್ದು. ಪುರುಹೂತ ಅಂದ್ರೆ ಇಂದ್ರ. ಪುರುಹೂತ ವೈರಿ, ಪುರುಹೂತ ಇಂದ್ರ. ಇಂದ್ರ ಅಂದ್ರೆ ದೇವತೆಗಳಿಗೆ, ದೇವತೆಗಳು ಅಂದ್ರೆ ಸಾತ್ವಿಕರಿಗೆ ಸಂಕೇತ. ಅವರ ವೈರಿಗಳು ಅಂತಂದ್ರೆ ಅಸುರರು, ಅಸುರರು ಅಂದ್ರೆ ತಾಮಸರಿಗೆ, ಒಂದು ದುರ್ಜನರಿಗೆ ಸಂಕೇತ. ಸಜ್ಜನರಿಗೆ ವಿರೋಧಿಗಳಾಗಿರ್ತಕ್ಕಂಥ ಪುರುಹೂತನ ವೈರಿಗಳು ಅಂದ್ರೆ ಇಂದ್ರ ಶತ್ರುಗಳಾಗಿರತಕ್ಕಂಥ ದೈತ್ಯರು. ಆ ದೈತ್ಯರು ಅನ್ನುವಂಥವರು ಬಲವನ್ ಮಾತಂಗ. ಮಾತಂಗ ಅಂದ್ರೆ ಆನೆ, ಬಲವನ್ ಮಾತಂಗ ಅಂದ್ರೆ ಬಲಿಷ್ಠವಾದ ಮದ್ದಾನೆ. ದೈತ್ಯರು ಅನ್ನತಕ್ಕಂಥ ಮದ್ದಾನೆ, ಯಾಕೆಂದ್ರೆ ಇವರು ಸಿಂಹ ಅಲ್ವಾ, ಅದಕ್ಕೆ ಅವ್ರನ್ನ ಮದ್ದಾನೆ ಅಂತ ತಗೊಂಡ್ರು. ನರಸಿಂಹ, ಸಿಂಹಕ್ಕೂ ಆನೆಗೂ ಯಾವಾಗಲೂ ವಿರೋಧ. ಅದಕ್ಕೆ ದೇವತೆಗಳಿಗೆ ವಿರೋಧಿಗಳಾದ, ದೇವಶತ್ರುಗಳಾದ ಅಸುರರೆಂಬ ಮದ್ದಾನೆಗಳು ಅಂತ. ಪುರುಹೂತ ವೈರಿ ಬಲವನ್ ಮಾತಂಗ. ಆ ಬಲಿಷ್ಠವಾದ ಆನೆಗಳ ಮಾದ್ಯದ್ ಘಟ. ಘಟ ಅಂದ್ರೆ ಸಮೂಹ. ಆನೆಗಳ ಗುಂಪಿಗೆ ಘಟ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಘಟ ಅಂದ್ರೆ ಆನೆಗಳ ಗುಂಪು. ಎಲ್ಲ ಗುಂಪುಗಳಿಗೆ ಘಟ ಅಂತ ಅನ್ನೋದಿಲ್ಲ, ಆನೆಗಳ ಗುಂಪು ಘಟ ಅಂತ. ಘಟ ಅಂದ್ರೆ ಸಮೂಹ. ಎಂಥ ಸಮೂಹದು? ಮಾದ್ಯತ್, ಮದಭರಿತವಾದ ಆನೆಗಳ ಗುಂಪು. ದೈತ್ಯರು ಅನ್ನುವ ಮತ್ತೇರಿದ ಆನೆಗಳ ಗುಂಪು. ಆ ಗುಂಪಿನ ಕುಂಭ. ಕುಂಭ ಅಂದ್ರೆ ಆನೆಯ ಗಂಡಸ್ಥಳವನ್ನು ಕುಂಭ ಅಂತಾರೆ. ಈ ಅಸುರರ ನೆತ್ತಿ ಅಥವಾ ಶಿರಸ್ಸು, ಕಪಾಲ ಅನ್ನುವಂಥದ್ದೇ ಆ ಆನೆಯ ಗಂಡಸ್ಥಳ. ಆ ಗಂಡಸ್ಥಳ ಅನ್ನತಕ್ಕಂಥದ್ದೇ ಒಂದು ಉಚ್ಚ ಅದ್ರಿ. ಆನೆಯ ಗಂಡಸ್ಥಳ ಯಾವಾಗಲೂ ಶಿರಸ್ಸಿನಲ್ಲಿ ಉಬ್ಬಿಕೊಂಡಿರ್ತದೆ. ಆ ಉಬ್ಬಿಕೊಂಡಿರತಕ್ಕ ಭಾಗವನ್ನ ಆನೆಯ ಗಂಡಸ್ಥಳ ಅಂತಾರೆ. ಆ ಗಂಡಸ್ಥಳ ಅನ್ನೋದು ಎತ್ತರದ ಉಚ್ಚ ಅದ್ರಿ, ಎತ್ತರದ ಬೆಟ್ಟ, ಹಿರಿಯ ಬೆಟ್ಟ. ಆನೆಗಳ ಗಂಡಸ್ಥಳ ಅಂದ್ರೆ ಆನೆಗಳೇ ಒಂದು ದೊಡ್ಡ ಬೆಟ್ಟವಾದರೆ ಆ ಬೆಟ್ಟದ ಒಂದು ಕೋಡು ಇದ್ದ ಹಾಗೆ ಶಿಖರ ಆ ಗಂಡಸ್ಥಳ ಅನ್ನುವಂಥದ್ದು. ಕುಂಭ ಉಚ್ಚಾದ್ರಿ. ಅಂಥ ದೇವತೆಗಳ ಶತ್ರುಗಳಾದ ಅಸುರರು ಎಂಬ ಮದವೇರಿದ ಆನೆಗಳ ಪಡೆಗಳ ಗಂಡಸ್ಥಳವೆಂಬ ಹಿರಿಯ ಬೆಟ್ಟವನ್ನ ವಿಪಾಟನ, ಸೀಳುವುದಕ್ಕೆ. ಕುಂಭೋಚ್ಚಾದ್ರಿ ವಿಪಾಟನ ಅಧಿಕ ಪಟು. ಅಂಥ ಅಸುರರ ಪಡೆಯನ್ನ ಸೀಳುವುದಕ್ಕೆ ಅಧಿಕ ಪಟು, ತುಂಬಾ ಸಮರ್ಥವಾದದ್ದು. ಯಾವುದದು? ನರಸಿಂಹನ ಕುರುಗುರುಗಳು. ಒಂದೊಂದು ಕುರು ಪ್ರತ್ಯೇಕ ವಜ್ರಾಯುತಾಹ ಅಂತ. ಪರ್ವತವನ್ನ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆ ಕತ್ತರಿಸಿದ ಅಂತ ಅನ್ನತಕ್ಕಂಥ ಒಂದು ಮಾತು ಬರ್ತದೆ. ಹಾಗೆ ವಜ್ರ ಅನ್ನೋದು ಪರ್ವತಗಳಿಗೆ ಯಾವಾಗಲೂ ಅಪಾಯಕಾರಿಯಾದ ವಸ್ತು. ವಜ್ರ ಅಂದ್ರೆ ಸಿಡಿಲು. ಇನ್ನೊಂದು ಅರ್ಥ ವಜ್ರಪಾತ ಅಂದ್ರೆ ಸಿಡಿಲು ಬೀಳುವುದು. ವಜ್ರಪಾತ ಸಿಡಿಲು ಬಿದ್ದಾಗ ಪರ್ವತದಲ್ಲಿದ್ದಂಥ ಮರಗಳು, ಅನೇಕ ಇದುಗಳು, ಪರ್ವತದ ಸಂಪತ್ತು ನಾಶವಾಗುತ್ತೆ. ಇದು ಲೌಕಿಕವಾಗಿ ಪರ್ವತಕ್ಕೂ ವಜ್ರಾಯುಧಕ್ಕೂ ಇರುವ ಸಂಬಂಧ. ಒಂದೊಂದು ಬೆಟ್ಟವನ್ನು ಹೇಗೆ ಇಂದ್ರನ ವಜ್ರಾಯುಧ ಬೆಟ್ಟದ ಶಕ್ತಿಯನ್ನೇ ಹಾಗೆ ತರಿದು ಹಾಕುತ್ತೆ, ಹಾಗೆ ಈ ಶತ್ರುಗಳ ಕುಂಭಸ್ಥಳವೆಂಬ ಬೆಟ್ಟವನ್ನ ನಾಶ ಮಾಡಲಿಕ್ಕೆ ಒಂದೊಂದು ಉಗುರು ಒಂದೊಂದು ವಜ್ರಾಯುಧದಂತೆ ಇದೆ ಅಂತ. ಅಷ್ಟು ಉಗುರು ಒಟ್ಟಿಗೆ ಬೇಡ. ನರಸಿಂಹನ ಅಷ್ಟು ಉಗುರುಗಳು ಹಿರಣ್ಯಕಶಿಪುವನ್ನ ಸಂಹಾರ ಮಾಡೋದಕ್ಕೆ ಬೇಡ. ಒಂದು ಉಗುರು ಸಾಕು. ಒಂದು ಉಗುರು ಒಂದೊಂದು ವಜ್ರಾಯುಧ. 10 ಉಗುರುಗಳು 10 ವಜ್ರಾಯುಧ. ಪ್ರತ್ಯೇಕ ವಜ್ರಾಯುಧ. ಒಂದೊಂದು ಉಗುರು ಒಂದೊಂದು ವಜ್ರಾಯುಧದಕ್ಕೆ ಸಮವಾಗಿದೆ. ಹೀಗೆ ಆಸುರಿ ಶಕ್ತಿಯನ್ನ ದಮನ ಮಾಡುವುದಕ್ಕೆ ವಜ್ರಾಯುಧ ಬೆಟ್ಟಗಳನ್ನು ಹೇಗೆ ನಾಶ ಮಾಡುತ್ತೆ, ಹಾಗೆ ಆಸುರಿ ಶಕ್ತಿಗಳನ್ನು ನಾಶ ಮಾಡುವುದಕ್ಕೆ ಒಂದೊಂದು ಉಗುರು ಒಂದು ವಜ್ರಾಯುಧದಂತೆ ಇದೆ. ಅಂತಹ ವಜ್ರಕಲ್ಪವಾದ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ. ಅಂಥ ವಜ್ರಕಲ್ಪಗಳಾದ ಉಗುರುಗಳು ಯಾರದ್ದು? ಶ್ರೀಮತ್ ಕಂಠೀರವಾಸ್ಯ. ಶ್ರೀ ಕಂಠೀರವ ಅಂದ್ರೆ ಸಿಂಹ, ಕಂಠೀರವಾಸ್ಯ ಅಂದ್ರೆ ಸಿಂಹದ ಮೋರೆಯವ ಅಂದ್ರೆ ನರಸಿಂಹ. ಅವನ ಪ್ರತತ ಸುನಖರಾಹ, ತುಂಬಾ ವಿಶಾಲವಾದ ಮತ್ತು ಸುಂದರವಾದ ನಖರಾಹ ಉಗುರುಗಳು.
ಪ್ರತತ ಅಂತಂದ್ರೆ ಅದು ಬೆಳೆದು ನಿಂತು ಶತ್ರುವನ್ನ ಬಗೆಯುವುದಕ್ಕೆ ಬೇಕಾದಷ್ಟು ವಿಶಾಲತೆ ಇರುವಂಥದ್ದು. ಆದರೆ ಇನ್ನೊಂದು ಅರ್ಥ ಇದೆ ಅಲ್ಲಿ. ಪ್ರತತ ಅಂತ ಉಗುರುಗಳನ್ನ ವಿಶಾಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಮತ್ತು ಅದು ಸುಂದರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೇದದಲ್ಲಿ ಒಂದು ಮಾತಿದೆ, ಆ ಪ್ರಣಖಾತ್ ಸರ್ವ ಏವ ಸುವರ್ಣ ಅಂತ. ಭಗವಂತನ ನಖಶಿಖಾಂತ ಎಲ್ಲವೂ ಕೂಡ ಸುವರ್ಣ ಅಂತ. ಸುವರ್ಣ ಅಂದ್ರೆ ಬಂಗಾರ ಅಂತ ಅರ್ಥ ಅಲ್ಲ, ಅದು ಚಿನ್ಮಯ, ಆನಂದಮಯ. ಆದ್ದರಿಂದ ಈ ನಖರವೂ ಕೂಡ ಬರೀ ಪಂಚಭೌತಿಕವಾದ ನಖರ ಅಲ್ಲ, ಅದು ಚಿದಾನಂದಮಯ ಅಂತ, ಜ್ಞಾನಮಯ ಆನಂದಮಯವಾದ ನಖರ. ಆದ್ರಿಂದ ಅದು ಸುನಖರ ಅಂತಾರೆ. ಮತ್ತು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಅಂತರ ಇಲ್ಲ. ಆದ್ರಿಂದ ಭಗವಂತ ಪ್ರತತ ಆದರೆ ಅವನ ಉಗುರು ಪ್ರತತ. ಶತ್ರುಗಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಅವನ ಉಗುರಿದೆ. ಅದೆಲ್ಲೋ ಅವನ ಬೆರಳ ತುದಿಯಲ್ಲಿ ಮಾತ್ರ ಇರೋದಲ್ಲ, ಎಲ್ಲಿ ಬೇಕಾದರಲ್ಲಿ ಇರಬಲ್ಲದು. ಯಾಕೆಂದ್ರೆ ಅವನ ಅವಯವಗಳು ಕೂಡ ಆಮ್ನಿ ಪ್ರೆಸೆಂಟ್. ಪ್ರತತ ಸುನಖರಾಹ. ಅಂಥ ಶ್ರೀಮತ್ ಕಂಠೀರವಾಸ್ಯ, ಶ್ರೀಮಾನ್ ಅಂದ್ರು. ಕಂಠೀರವಾಸ್ಯ, ಶ್ರೀ ಅನ್ನತಕ್ಕಂಥ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ. ಒಂದು, ಶ್ರೀ ಅಂತಂದ್ರೆ ಕಾಂತಿ, ತೇಜಸ್ಸು, ಸಾಮಾನ್ಯ. ಇನ್ನೊಂದೇನು ಅಂದ್ರೆ, ಯಾವುದೇ ಆದರೂ ಉಚ್ಚ ಶಕ್ತಿಗಳನ್ನು ಹೇಳುವಾಗ, ಗುರುಗಳನ್ನು ಉಲ್ಲೇಖ ಮಾಡುವಾಗ, ದೇವಾಲಯಗಳನ್ನು ಹೇಳುವಾಗ ಶ್ರೀಕಾರವನ್ನು ಬಳಸಬೇಕು ಅಂತ ಭಾಷೆಯಲ್ಲಿ ಒಂದು ನಿಯಮ ಇದೆ ಸಂಸ್ಕೃತದಲ್ಲಿ. ದೇವಾಲಯಗಳನ್ನು ಹೇಳುವಾಗ ಹಿರಿಯರನ್ನ, ಗುರುಗಳ ಸ್ಥಾನದಲ್ಲಿ ಇರುವವರನ್ನ ಮತ್ತು ದೇವತೆಗಳನ್ನು ಉಲ್ಲೇಖ ಮಾಡುವಾಗ ಶ್ರೀಕಾರವನ್ನು ಬಳಸಬೇಕು ಅಂತ ಸಾಮಾನ್ಯವಾಗಿ. ಬಳಸದೆ, ವಿರಳವಾಗಿ ಬಳಸದೆಯೂ ಪ್ರಯೋಗ ಮಾಡ್ತಾರೆ. ಸಾಮಾನ್ಯವಾಗಿ ಈಗ ನಾವು ಆಚಾರ್ಯರನ್ನು ಹೇಳುವಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅಂತಾರೆ, ಶ್ರೀಮತ್ ಅಂತ ಹಾಕ್ತಾರೆ. ಆನಂದ ತೀರ್ಥ ಭಗವತ್ಪಾದರು ಅಂತ ಹೇಳಿದ್ರೆ ಏನು ತಪ್ಪೇನೂ ಆಗುವುದಿಲ್ಲ. ಆದರೆ ಸಾಮಾನ್ಯವಾಗಿ ಶ್ರೀಮತ್ ಅನ್ನುವ ಶಬ್ದವನ್ನು ಸೇರಿಸ್ತಾರೆ. ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಒಂದು ದೇವಸ್ಥಾನ ಇದೆ ಅನಂತೇಶ್ವರ ಅಂತ. ಬರೇ ಅನಂತೇಶ್ವರ ಅಂತ ಹೇಳುವುದಿಲ್ಲ, ಶ್ರೀಮದ್ ಅನಂತೇಶ್ವರ ಅಂತ ಹೇಳ್ತಾರೆ ಅದನ್ನ. ಅದು ಶ್ರೀಮತ್ ಅಂತ ಸೇರಿದ. ಕೆಲವಿಗೆ ಏನಾಯ್ತು, ಶ್ರೀಕಾರ ಹಾಕಬೇಕು ಅಂತ ಗೊತ್ತುಂಟು, ಕಡೆ ಶ್ರೀ ಬಿಟ್ಟುಬಿಟ್ಟು ಮದನಂತೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದು ಏನು ಹಾಗಂದ್ರೆ ಗೊತ್ತಿಲ್ಲ ನನಗೆ. ಶ್ರೀಮತ್ ಅನಂತೇಶ್ವರ ಹೋಗಿ ಶ್ರೀಕಾರದ ಮತ್ತು ಅಲ್ಲಿ ಸೇರಿಸಿ ಮದನಂತೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಅಂತೂ ಒಂದು ಶ್ರೀಕಾರ ಅಥವಾ ಶ್ರೀಮಾನ್, ಶ್ರೀ ಅಂತಿದ್ರು ಶ್ರೀಯುಕ್ತ ಅಂತಲೇ ಅರ್ಥ. ನಾವು ಯಾರಿಗಾದ್ರೂ ಹೆಸರನ್ನ ಉಲ್ಲೇಖಿಸಿ ವಿಳಾಸ ಬರೆಯುವಾಗಲೂ ಶ್ರೀ ಅಂತ ಸೇರಿಸ್ತೇವೆ. ಅದು ಗೌರವ ಸೂಚಕವಾದಂಥ ಶಬ್ದ. ಗೌರವ ಸೂಚಕವಾಗಿ ಶ್ರೀ ಅಂತ ಹಾಕ್ತೇವೆ. ಶ್ರೀ ಅಂತಂದ್ರೆ ಕಾಂತಿಯುಕ್ತ ಅಂತ ಅರ್ಥ. ಶ್ರೀ ಅಂದ್ರೆ ಜ್ಞಾನ, ವಿದ್ವಾಂಸರಾದ ಅನ್ನುವ ಅರ್ಥ. ಯಾರಿಗೆ ಏನು ಅರ್ಥವೋ ಆಯಾ ಸಂದರ್ಭದಲ್ಲಿ ಅದು ಒಟ್ಟು ಗೌರವ ಸೂಚಕವಾದ ಪದ. ಜ್ಞಾನಿಗಳು ಅಂತ ಅರ್ಥ ಮಾಡಬಹುದು. ತುಂಬಾ ಒಳ್ಳೆಯ ವ್ಯಕ್ತಿತ್ವ, ಪರ್ಸನಾಲಿಟಿ ಉಳ್ಳವರು ಶ್ರೀಮಂತರು, ಧನ ಉಳ್ಳವರು ಶ್ರೀಮಂತರು, ಜ್ಞಾನವುಳ್ಳವರು ಶ್ರೀಮಂತರು. ಶ್ರೀ ಅಂದ್ರೆ ವೇದ, ಸಾಹಿಶ್ರೀ ರಮೃತಾಸತಾಂ, ವೇದಜ್ಞರು ಅಂತ ಅರ್ಥ. ವೇದಮೂರ್ತಿಗಳು ಅಂತೂ ಅರ್ಥ ಮಾಡಬಹುದು. ಅಂತೂ ಒಟ್ಟಿನಲ್ಲಿ ಶ್ರೀ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಏನೂ ಅಲ್ಲದೆ ಇದ್ದವರಿಗೂ ನಾವು ಬಯಸುವುದು ಮನುಷ್ಯ ಶ್ರೀಮಂತನಾಗಬೇಕು ಅಂತ. ಏನು ಶ್ರೀ ಅಂದ್ರೆ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಇದನ್ನು ಶ್ರೀ ಅಂತ ಹೇಳ್ತಾರೆ ವೇದದಲ್ಲಿ. ತಾ ಏತಾಹ ಶೀರ್ಷನ್ ಶ್ರಿಯಶ್ರಿತಾಹ ಚಕ್ಷುಶ್ರೋತ್ರಂ ಮನೋವಾಕ್ ಪ್ರಾಣ. ಕಣ್ಣು, ಕಿವಿ, ಮನಸ್ಸು, ಬಾಯಿ ಮತ್ತು ಉಸಿರು, ಇವು 5 ಶ್ರೀ ಸಂಪತ್ತುಗಳು. ದೇಹದಲ್ಲಿ ದೇವರು ಕೊಟ್ಟ ಸಂಪತ್ತು. ನಾವು ಗಳಿಸಿದ ಸಂಪತ್ತು ಇವತ್ತಿರಬಹುದು, ನಾಳೆ ಇಲ್ಲದೆ ಇರಬಹುದು. ಇದು ದೇವರು ಕೊಟ್ಟ ಸಂಪತ್ತು. ಆದ್ದರಿಂದ ಇದು ದೊಡ್ಡ ಸಂಪತ್ತು. ಅಂದ್ರೆ ಏನು? ಒಳ್ಳೆಯದನ್ನು ನೋಡೋದಕ್ಕೆ ಕಣ್ಣು ಕೊಟ್ಟ ಅಲ್ಲ, ಒಳ್ಳೆಯದನ್ನು ಕೇಳುವುದಕ್ಕೆ ಕಿವಿ ಕೊಟ್ಟ ಅಲ್ವಾ? ಕಿವುಡನನ್ನಾಗಿ ಸೃಷ್ಟಿ ಮಾಡಲಿಲ್ಲ, ಕುರುಡನನ್ನಾಗಿ ಸೃಷ್ಟಿ ಮಾಡಲಿಲ್ಲ. ಮನಃ ಒಳ್ಳೆಯ ವಿಷಯವನ್ನು ಚಿಂತನೆ ಮಾಡತಕ್ಕಂಥ ಅವಕಾಶ ಇರುವ ಮನಸ್ಸನ್ನು ಕೊಟ್ಟ ಅಲ್ಲ. ಆಮೇಲೆ ವಾಕ್, ಒಳ್ಳೆಯ ವಿಷಯವನ್ನ ಆಡುವುದಕ್ಕೆ, ಶಾಸ್ತ್ರವನ್ನ ಹೇಳುವುದಕ್ಕೆ ಬಾಯಿ ಕೊಟ್ನಲ್ಲ ಭಗವಂತ. ಈ ಒಳ್ಳೆಯದಾಗಿ ಬದುಕುವುದಕ್ಕೆ ಉಸಿರು ಕೊಟ್ನಲ್ಲ ಭಗವಂತ. ಇದು 5 ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತೇನು? ಚಕ್ಷು ಶ್ರೋತ್ರಂ ಮನೋವಾಕ್ ಪ್ರಾಣ. ಇದು ಶ್ರೀ. ಆದ್ರಿಂದ ಶ್ರೀಮಂತರು ಅಂದ್ರೆ ಕಣ್ಣು, ಕಿವಿ, ಬಾಯಿ ನೆಟ್ಟಗಿರುವವರು ಅಂತ ಅರ್ಥ. ಎಲ್ಲರೂ ಅದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಅಂದ್ರೆ ಒಳ್ಳೆಯದನ್ನು ನೋಡುವ ಕಣ್ಣು, ಒಳ್ಳೆಯದನ್ನು ಕೇಳುವ ಕಿವಿ, ಒಳ್ಳೆಯದನ್ನಾಡುವ ಬಾಯಿ, ಒಳ್ಳೆಯದನ್ನು ಯೋಚಿಸುವ ಮನಸ್ಸು, ಒಳ್ಳೆಯದಾಗಿ ಬದುಕುವ ಉಸಿರು ಇರುವವರೆಲ್ಲರೂ ಶ್ರೀಮಂತರು. ಉಳಿದ ಶ್ರೀ ಇದ್ದೀತು ಹೋದೀತು, ಇದ್ದೀತು ಹೋದೀತು. ಇದು ಹುಟ್ಟಿದಾಗ ಇದ್ದರೆ ಕೊನೆ ತನಕ, ಸಾಯೋ ತನಕ ಭಗವಂತ ಕೊಟ್ಟ ಸಂಪತ್ತು. ಇದು
ಬದುಕಿನ ಉದ್ದಕ್ಕೆ ಸ್ಥಿರವಾದ ಸಂಪತ್ತು. ಇದು ಉಳ್ಳವರನ್ನೆಲ್ಲ ಶ್ರೀಮಂತರು ಅಂತೇವೆ. ಹೀಗೆ ಶ್ರೀಮಾನ್ ಅನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಭಗವಂತನಲ್ಲಿ ಆಗುವಾಗ ಶ್ರೀಮಾನ್ ಅಂದ್ರೆ ಲಕ್ಷ್ಮೀಪತಿ ಅಂತಲೂ ಒಂದು ಅರ್ಥ. ಶ್ರೀಮಾನ್ ಅಂದ್ರೆ ಸಮಸ್ತ ವೇದಗಳನ್ನು ಆವಿರ್ಭಾವ ಮಾಡಿದವ ಅಂತ ಒಂದರ್ಥ. ಮತ್ತೆ ದ್ವಾತ್ರಿಂಶಲ್ ಲಕ್ಷಣೋಪೇತವಾದ ಪರಮ ಸುಂದರ ಮೂರ್ತಿ ಅಂತ ಒಂದರ್ಥ. ಶ್ರೀಮಾನ್ ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ. ಒಟ್ಟಿನಲ್ಲಿ ಭಗವಂತನಿಗೆ ಎಲ್ಲಾ ಅರ್ಥವೂ ಕೂಡುತ್ತೆ. ನಾವು ಗೌರವ ಸೂಚಕವಾಗಿ ಹೇಳತಕ್ಕಂತಹ ಶಬ್ದ ಅದು. ಶ್ರೀಮತ್ ಕಂಠೀರವಾಸ್ಯ. ಇಲ್ಲಿಗೆ ನಿಲ್ಲಿಸಿಬಿಡೋಣ. ಪದಚ್ಛೇದ ಬೇರೆ ರೀತಿ. ಶ್ರೀಮತ್ ಕಂಠೀರವಾಸ್ಯ, ಶ್ರೀಮಾನ್ ನರಸಿಂಹನೇ ಕಂಠೀರವಾಸ್ಯ ಅಂತ ಸಂಬೋಧನೆ. ನಾರಾಗ ಕಂಠೀರವಾಸ್ಯ ಪ್ರತತ ಸುನಖರಾಹ, ಅಲ್ಲಿ ನನಗೆ ಒಂದೇ ಶಬ್ದ ಅಂತ ಹೇಳಿದೆ, ಬೇಕಿಲ್ಲ. ಶ್ರೀಮತ್ ಕಂಠೀರವಾಸ್ಯ, ಅಯ್ಯ ನರಸಿಂಹ. ಪ್ರತತ ಅದು ಅವನಿಗೆ ಸಂಬೋಧನೆ. ಪ್ರತತ ಎಲ್ಲ ಕಡೆ ತುಂಬಿರುವವನೇ, ಸರ್ವತ್ರ ವ್ಯಾಪ್ತನಾದಂಥ ನರಸಿಂಹರೂಪಿಯಾದ ಭಗವಂತನೇ ನಿನ್ನ ಸುನಖರಾಹ, ಅದು ಬೇರೆ ಶಬ್ದ. ಶ್ರೀಮತ್ ಕಂಠೀರವಾಸ್ಯ, ಪ್ರತತ ಸುನಖರಾಹ, ಇದು ಬೇರೆ ಬೇರೆ ಶಬ್ದವಾಗಿ ಅರ್ಥ ಮಾಡಬಹುದು. ನಿನ್ನ ಕೂರುಗುರುಗಳು ನಮ್ಮನ್ನು ರಕ್ಷಿಸಲಿ. ಅದು ಹಿರಣ್ಯಕಶಿಪುನ, ಅದಕ್ಕೆ ಅದರ ಕ್ರಿಯೆ ಏನು? ಕೂರುಗುರು, ಎದೆ ಬಗಿದ ಕೂರುಗುರು. ಅದು ಯಾಕೆ ಎದೆ ಬಗೆಯಿತು? ಅದು ಸಂಹಾರ ಮಾಡೋದಕ್ಕೋಸ್ಕರ ಇರುವುದಲ್ಲ. ಸಂಹಾರ ಅನ್ನೋದರ ಹಿಂದೆ ಒಂದು ರಕ್ಷೆ ಇದೆ. ಯಾವ ಸಂಹಾರವು ರಕ್ಷಣೆಯ ಉದ್ದೇಶ ಇಲ್ಲದ ಕೇವಲ ಸಂಹಾರ ಅನ್ನೋದು ಭಗವಂತನ ಕ್ರಿಯೆಯಲ್ಲಿಲ್ಲ. ನಾವು ಮಾಡುವ ಆಗದೇ ಇದ್ದವನ್ನು ಕೊಂದು ಬಿಡಬೇಕು ಅಂತ. ಭಗವಂತನಿಗೆ ಆಗದೇ ಇದ್ದವನ್ನು ಕೊಲ್ಲುವುದು ಅಂತ ಒಂದು ಉಂಟು? ಇಲ್ಲಲ್ಲ. ಹಾಗಾದರೆ ಭಗವಂತನ ಸಂಹಾರದ ಹಿಂದೆ ಒಂದು ರಕ್ಷಣೆಯ ಉದ್ದೇಶ ಇದೆ. ಆದ್ರಿಂದ ನಿನ್ನ ಸಂಹಾರವೂ ಒಂದು ರಕ್ಷೆ. ನೀನು ಹಿರಣ್ಯಕಶಿಪುವನ್ನ ಕೊಂದು ಸಂಹರಿಸಿದೆ, ಅದು ಒಂದು ಸಂಹಾರ. ಪ್ರಹ್ಲಾದನನ್ನ ತೊಡೆಯಲ್ಲಿಟ್ಟು ಮುದ್ದಿಸಿ ಅವನನ್ನು ಉದ್ಧರಿಸಿ ರಕ್ಷಿಸಿದೆ. ಅವನು ಕೊಂದು ರಕ್ಷಣೆ, ಒಬ್ಬೊಬ್ಬರಿಗೆ ಒಂದೊಂದು ಥರದ ರಕ್ಷಣೆ. ಆದ್ದರಿಂದ ಬರಿಯ ಕೊಲ್ಲುವ ನಾಶಕವಾಗಿರತಕ್ಕಂಥದ್ದಲ್ಲ ನಿನ್ನ ಉಗುರು, ಅದು ರಕ್ಷಣೆ. ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ. ಹೌದು, ರಕ್ಷಣೆ ಮಾಡ್ಲಿಕ್ಕೆ ಈ ಕೂರು ಕೂರ್ಕೊಂಡು ಯಾವುದನ್ನು ಬಗೆಯಲಿ ಯಾವುದನ್ನು ಬಿಚ್ಚಲಿ ಅಂತ ಕೂತವನ ಹತ್ರ ಯಾಕೆ ಪ್ರಾರ್ಥನೆ ಮಾಡ್ತೀರಿ? ಅವನು ಸಂಹಾರ ಹೇಳುವ ಅವತಾರ, ಅದು ಬಲಕಾರಿ, ಅದು ಸಂಹಾರಕ್ಕೋಸ್ಕರ ಆದ ಅವತಾರ. ನೀವು ಅವನನ್ನು ರಕ್ಷಣೆ ಮಾಡ್ರಿ ಅಂತ. ಹೌದು, ರಕ್ಷಣೆ ಆಗಬೇಕಾಗಿದ್ರೆ ನನ್ನಲ್ಲಿಯೂ ಕೆಲವು ಸಂಹಾರ ಆಗಬೇಕು. ಯಾವುದು? ಈಗ ನಾವು ಯಾಕೆ ನರಸಿಂಹನನ್ನು ಪ್ರಾರ್ಥನೆ ಮಾಡೋದು? ನರಸಿಂಹ ರೂಪ ಅದು ಓಂಕಾರದ ಮಕಾರದಿಂದ ಪ್ರತಿಪಾದ್ಯವಾದ ರೂಪ. ಮಕಾರ ಅಂದ್ರೆ ಮಾನ, ಮಾನ ಅಂದ್ರೆ ಡಿಸ್ಟ್ರಕ್ಷನ್. ಆ ಸಂಹಾರಕವೇ ಅದು, ಸಂಹಾರ ಶಕ್ತಿಯೇ ಅದು. ಅದು ಪ್ರಳಯ ಕಾಲದಲ್ಲಿಯೂ ಸಂಹಾರ ಮಾಡತಕ್ಕಂಥ ರೂಪ. ಯಾವುದನ್ನು ಸಂಹಾರ ಮಾಡುವುದು ಅಂದ್ರೆ ನೃಸಿಂಹಾದಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ. ನಿನ್ನಲ್ಲಿರತಕ್ಕಂಥ ದುರಿತ, ನಿನ್ನಲ್ಲಿರತಕ್ಕಂಥ ದೋಷ, ನಿನ್ನಲ್ಲಿರತಕ್ಕಂಥ ಅಜ್ಞಾನ, ಅದನ್ನ ಅವನು ಬಗೆದು ತೆಗೆಯಬೇಕು, ನಾಶ ಮಾಡಬೇಕು. ಅದಕ್ಕೋಸ್ಕರ ನರಸಿಂಹ ರಕ್ಷಣೆ ಮಾಡುವುದಂದ್ರೆ, ನನ್ನನ್ನು ರಕ್ಷಣೆ ಮಾಡುವುದಂದ್ರೆ ನನಗೆ ತೊಂದರೆಯಾಗಿ ನನಗೆ ಕೂತಿರ್ತಕ್ಕಂಥ ಅಜ್ಞಾನಾದಿ ದೋಷಗಳನ್ನ ಕಿತ್ತು ತೆಗೆಯುವುದು. ಅದಕ್ಕೆ ನರಸಿಂಹನ ಕೂರುಗುರು ಬೇಕು ಅಂತಾರೆ. ಅದನ್ನೇ ಆಚಾರ್ಯರು ನರಸಿಂಹೋ ಅಖಿಲಾಜ್ಞಾನ ಮತಧ್ವಂತ ದಿವಾಕರ ಅಂತ ಒಂದು ಕಡೆ ನರಸಿಂಹನ ಸ್ತೋತ್ರ ಮಾಡುವಾಗ ಮಾಯಾವಾದ ದೂಷಣ ಅನ್ನುವ ಗ್ರಂಥದಲ್ಲಿ ನರಸಿಂಹ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರ. ಅವನು ಎಂಥವ ನರಸಿಂಹ ಅಂತಂದ್ರೆ, ಅಜ್ಞಾನದಿಂದ ಬಂದಿರತಕ್ಕಂಥ ತಪ್ಪು ತಿಳುವಳಿಕೆಗಳು, ಅಂಥ ಮತಗಳು ಇವೆಯಲ್ಲ, ಅಜ್ಞಾನದಿಂದ ಹುಟ್ಟಿಕೊಂಡ ಮತಗಳು ಅನ್ನುವ ಕತ್ತಲಿಗೆ ನರಸಿಂಹ ಸೂರ್ಯ. ಆ ಕತ್ತಲನ್ನು ಒದ್ದೋಡಿಸುವ ಸೂರ್ಯ. ಹೀಗೆ ಕತ್ತಲನ್ನ ನಾಶ ಮಾಡಬೇಕು, ಅಜ್ಞಾನವನ್ನ ನಾಶ ಮಾಡಬೇಕು, ನಮ್ಮೊಳಗಿರುವ ತಮಸ್ಸು ಹೋಗಬೇಕು, ತಮೋಗುಣ. ತಮೋಗುಣದಿಂದ ಬಂದಿರತಕ್ಕ ಎಲ್ಲ ದುರಿತಗಳು, ದೋಷಗಳು ನಾಶವಾಗಬೇಕು. ಯಾವುದೇ ದೋಷ ನಿವೃತ್ತಿಗೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡುವುದಾದ್ರೆ ನರಸಿಂಹ ರೂಪ ಮತ್ತು ಅಂಥರೂಪಗಳನ್ನು ಧ್ಯಾನ ಮಾಡುವಂತ ಶಾಸ್ತ್ರ ಹೇಳ್ತದೆ. ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಏನು ಅಂದ್ರೆ, ನನ್ನಲ್ಲಿರುವ ಶತ್ರುವನ್ನ ನಾಶ ಮಾಡಬೇಕು. ನನ್ನೊಳಗೂ ಹಿರಣ್ಯಕಶಿಪು ಇದ್ದಾನೆ, ಬರೇ ಹಿರಣ್ಯಕಶಿಪು ಅಲ್ಲ, ಹಿರಣ್ಯಾಕ್ಷ ಇದ್ದಾನೆ, ಹಿರಣ್ಯಕಶಿಪು ಇದ್ದಾನೆ, ಎಲ್ಲಾ ರಾಕ್ಷಸರು ಒಳಗೆ ಬಂದು ಕೂತಿದ್ದಾರೆ ನಮ್ಮೊಳಗೆ. ಆದ್ರಿಂದ ನೀನು ಬಹಳ ಹಿರಣ್ಯಕಶಿಪು ಒಬ್ಬನನ್ನು ಕೊಂದಷ್ಟು ಸುಲಭ ಅಲ್ಲ. ನಮ್ಮನ್ನು ರಕ್ಷಣೆ ಮಾಡಲು ಬಹಳ ಕಷ್ಟ ಉಂಟು. ಆಚಾರ್ಯರ ಬಗ್ಗೆ ಹೇಳೋದಲ್ಲ ನಾನು, ನಾವು ಪ್ರಾರ್ಥಿಸುವಾಗ ನಮಗೋಸ್ಕರ ಆಚಾರ್ಯರು ಬರೆದು ಕೊಟ್ರಲ್ಲ. ನಮ್ಮೊಳಗೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಎಲ್ಲ ಇದ್ದಾರೆ. ಹಿರಣ್ಯಕಶಿಪು ಅಂದ್ರೆ ಏನು? ಶಬ್ದದ ಅರ್ಥ ಏನು? ಕಶಿಪು ಅಂದ್ರೆ ತಲೆದಿಂಬು, ಹಿರಣ್ಯಕಶಿಪು ಅಂದ್ರೆ ತಲೆದಿಂಬು ನಡಿಯಲ್ಲಿ ದುಡ್ಡು ಇಟ್ಟುಕೊಂಡವ ಅಂತ. ಅಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ. ಯಾವ ದಿಮ್ಮನಡಿಯಲ್ಲಿ ಬೀದ ಕೈ ಕೊಂಚಲು ಮತ್ತು ದುಡ್ಡು ಗಟ್ಟು ತಲೆದಿಮ್ಮನಡಿಯಲ್ಲಿ ಇಟ್ಕೊಳ್ಳೋರು ಹಿರಣ್ಯಕಶಿಪುಗಳು. ಆದರೆ ಅವನ ತಮ್ಮ ಒಬ್ಬ ಇದ್ದಾನೆ ಹಿರಣ್ಯಾಕ್ಷ. ಅವನು ಯಾವಾಗಲೂ ಕಣ್ಣು ದುಡ್ಡಿನ ಮೇಲೆ, ಹಿರಣ್ಯ ಅಕ್ಷ, ದುಡ್ಡಿನ ಮೇಲೆ ಕಣ್ಣು, ಆಮೇಲೆ ತಲೆದಿಮ್ಮನಡಿಯಲ್ಲೇ ದುಡ್ಡು. ಇವರೇ ಹಿರಣ್ಯಕಶಿಪುಗಳು, ಹಿರಣ್ಯಾಕ್ಷರು. ಮತ್ತೆ ಅವರು ಈಗ ಅವ್ರ ನಾಶವೇ ಆಗಿಲ್ಲ, ಮನೆ ಮನೆಯಲ್ಲಿ ಹೋಗಿ ಸೇರ್ಕೊಂಡು ಬಿಟ್ಟಿದ್ದಾರೆ.
ನಮ್ಮಲ್ಲಿಯೂ ಅಂಥ ದುಡ್ಡಿನ ಮೋಹ ಬೆಳೆದಿದೆ, ನಾವು ಹಿರಣ್ಯಾಕ್ಷುರಣ್ಯಕಶಿಪುಗಳಾಗಿದ್ದೇವೆ. ನೀನು ಬಂದು ನಿನ್ನ ಉಗುರಿನ ಪ್ರಯೋಗ ನಮ್ಮ ಮೇಲೆ ಆಗ್ಬೇಕಪ್ಪ. ನಮ್ಮ ಮೇಲೆ ಅಂದ್ರೆ ನಮ್ಮ ಇದೇ ಬಗಿಬೇಡ. ನಮ್ಮೊಳಗೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇದ್ದಾನೆ, ಅವನು ಕೊಂದು ಬಿಡು. ಪ್ರತತ ಸುನಖರಾಹ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ್ಸ ಭಾವಿತಾ ಭೂರಿಭಾಗೈ. ಎಂಥ ಉಗುರೋದು! ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಮಾತ್ರ ಅಲ್ಲ, ಭೂರಿಭಾಗೈ ಭಾವಿತಾ, ಪುಣ್ಯವಂತರು ಎಲ್ಲರೂ ಸ್ತೋತ್ರ ಮಾಡಿದ್ದಾರೆ, ನಾನು ಮಾತ್ರ ಅಲ್ಲ. ಭೂರಿಭಾಗರು ಅಂದ್ರೆ ಭಾರಿ ಭಾಗ್ಯಶಾಲಿಗಳು, ತುಂಬಾ ಪುಣ್ಯವಂತರು, ಹಿರಿಯ ಭಾಗ್ಯಶಾಲಿಗಳು ಅಂದ್ರೆ ದೇವತೆಗಳು. ದೇವತೆಗಳು ದೈತ್ಯರು ಹೆದರ್ತಾರೆ ಆ ಉಗುರಿಗೆ. ದೇವತೆಗಳನ್ನು ಯಾವಾಗಲೂ ಪ್ರೀತಿಯಿಂದ ಸ್ತೋತ್ರ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರಲ್ಲಿ ಇರತಕ್ಕಂತಹ ದೋಷವನ್ನ ಕಿತ್ತು ತೆಗೆಯ ಅಂತ ಪ್ರಾರ್ಥನೆ ಮಾಡ್ತಾರೆ. ಭೂರಿಭಾಗೈಹಿ, ಬಹಳ ಭಾಗ್ಯಶಾಲಿಗಳಿಂದ, ಹಿರಿಯ ಭಾಗ್ಯಶಾಲಿಗಳಿಂದ ಅಂದ್ರೆ ದೇವತೆಗಳಿಂದ, ಭಾವಿತಾಹ, ಯಾವಾಗಲೂ ಮನಸ್ಸಿನಲ್ಲಿ ಪರಿಭಾವಿಸಲ್ಪಟ್ಟ ಉಗುರುಗಳು. ಅವರು ಯಾವಾಗಲೂ ತಮ್ಮ ಧ್ಯಾನದಲ್ಲಿ ಆ ಉಗುರುಗಳನ್ನು ಕಾಣ್ತಾ ಇರ್ತಾರೆ. ಎಂಥ ಧ್ಯಾನದಲ್ಲಿ ಯಾವ ರೀತಿಯ ಮನಸ್ಸದು, ಆ ಧ್ಯಾನದಲ್ಲಿ ಉಗುರು ಕಾಣಬೇಕಾದ್ರೆ ಎಂಥ ಮನಸ್ಸದು, ಯಾವ ರೀತಿಯ ಮನಸ್ಸಿನಲ್ಲಿ ಅದನ್ನು ಮನನ ಮಾಡ್ತಾರೆ ಅವರು ಅಂದ್ರೆ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ. ಇಷ್ಟು ಮನಸ್ಸಿ ವಿಶೇಷ ಕೊಟ್ಟರು. ಮನಸ್ಸಿನಲ್ಲಿ ಭಾವಿಸ್ತಾರಂತೆ ಭಗವಂತನ ನರಸಿಂಹನ ಕೂರುಗುರುಗಳನ್ನು. ಎಂಥ ಮನಸ್ಸಿನಲ್ಲಿ ಅಂದ್ರೆ ದಾರಿತ ಅರಾತಿ, ಶತ್ರುಗಳನ್ನ ನೋಡಿ. ದ್ವಾದಶ ಸ್ತೋತ್ರದಲ್ಲಿ ನಿನ್ನೆ ನೋಡಿದ್ದು ನಾವು. ವಿಮಲಂ ಹಿ ಪದಂ ಧರ್ಮ, ಅದರಿಂದ ವಿಮಲೈಹಿ ಶ್ರುತಿಶಾಣ ನಿಶಾತಮನೈ ತಮೈಹಿ ಸುಮನೋಸಿಬಿರಾಶು ನಿಹತ್ಯ ದೃಢಂ ಬಲಿನಂ ನಿಜ ವೈರಿಣಂ ಅಂತ. ಒಳಗಿರತಕ್ಕ ಶತ್ರುಗಳನ್ನ ಮೊದಲು ಒದ್ದೋಡಿಸು, ಆಮೇಲೆ ಆ ಮನಸ್ಸಿನಿಂದ ಭಗವಂತನ ಕಡೆಗೆ ಹೋಗು ಅಂತ. ಆ ಶತ್ರುಗಳು ಇರುವಷ್ಟು ಸಮಯ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಇಲ್ಲಿ ಅದೇ ಮಾತನ್ನ ಹೇಳ್ತಾರೆ. ದಾರಿತ ಅರಾತಿಗಳು, ಶತ್ರುಗಳನ್ನ ಒದ್ದೋಡಿಸಿದ ಮನಸ್ಸು ಅಂತ. ಮನಸ್ಸಿನೊಳಗೆ ಬೇರೆ ಇತರ ವಿಷಯಗಳ ಆಕರ್ಷಣೆ ಅಥವಾ ಕಾಮಕ್ರೋಧ ಅಜ್ಞಾನ ಮೋಹ ಇವೆಲ್ಲ ಇದ್ಬಿಟ್ರೆ ಆ ಶತ್ರುಗಳು ಭಗವಂತನ ಕಡೆ ಹೋಗ್ಲಿ ಬಿಡುದಿಲ್ಲ. ಈ ಮನಸ್ಸು ಏನು ಮಾಡಿದೆ, ದೇವತೆಗಳ ಮನಸ್ಸು, ಅದು ದಾರಿತ ಅರಾತಿ. ಅರಾತಿ ಅಂದ್ರೆ ಅರಿ, ಶತ್ರು, ಎನಿಮಿ. ಶತ್ರುಗಳನ್ನ ನಾಶ ಮಾಡಿ, ಶತ್ರುಗಳನ್ನು ಒದ್ದೋಡಿಸಿ ನಿರಾತಂಕವಾಗಿರತಕ್ಕ ಮರಂತು ಅವ್ರನ್ನ ಏನ್ ಮಾಡಿತು, ದೂರ ಪ್ರಧ್ವಸ್ತ. ಅವರನ್ನ, ಶತ್ರುಗಳನ್ನ ಮನಸ್ಸಿನ ಒಳಗೆ ಬಾರದಂತೆ ಬಹಳ ದೂರ ಒದ್ದೋಡಿಸಿ ಬಿಟ್ಟಿದ್ದಾರೆ ಅವರು. ಈ ಪ್ಯಾಷನ್ಸ್, ಮನಸ್ಸನ್ನು ಕಾಡತಕ್ಕಂಥ ಏನು ದೋಷಗಳಿವೆ ಅವನ್ನ ದೂರ ಪ್ರಧ್ವಸ್ತ, ಮನಸ್ಸಿನಿಂದ ಬಹಳ ದೂರ ಓಡಿಸಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ಪ್ರಧ್ವಸ್ತಧ್ವಾಂತ, ಆ ಕತ್ತಲು, ಶತ್ರುಗಳು ಹೋದ ಕೂಡಲೇ ಮನಸ್ಸಿನ ಒಳಗೆ ತುಂಬಿದ್ದ ಕತ್ತಲು ಹೋಯಿತು. ಆ ಕಾವಳ ಕತ್ತಲು ಹೋಗಿ ಒಳಗೆ ಬೆಳಕು ತುಂಬಿದೆ. ಆದ್ದರಿಂದಲೇ ದೂರ ಪ್ರಧ್ವಸ್ತಧ್ವಾಂತ. ಆದ್ದರಿಂದ ಏನಾಗಿದೆ, ಶಾಂತವಾಗಿದೆ ಮನಸ್ಸು, ಗ್ರೇಸ್ಫುಲ್, ಪ್ಲೆಸೆಂಟ್, ಆನಂದವಾಗಿದೆ. ಮನಸ್ಸಿನಲ್ಲಿ ಗೊಂದಲ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ, ಟೆನ್ಷನ್ಸ್ ಇಲ್ಲ. ಶಾಂತ ಅಂದ್ರೆ ಪ್ಲೆಸೆಂಟ್, ಗ್ರೇಸ್ಫುಲ್, ಟೆನ್ಷನ್ ಲೆಸ್, ಕನ್ಫ್ಯೂಷನ್ ಲೆಸ್. ಅಂಥ ಮನಸ್ಸು ನೆಮ್ಮದಿಯಿಂದ ಏನನ್ನು ಧ್ಯಾನ ಮಾಡಬೇಕಾದ್ರೂ ಸಿದ್ಧವಾಗಿ ಅದು ಪ್ರಿಪೇರ್ ಆಗಿ ಕೂತ್ಬಿಟ್ಟಿದೆ. ಅಂಥ ಶಾಂತವಾದ, ದೋಷಗಳನ್ನೆಲ್ಲ ಒದ್ದೋಡಿಸಿ ಹಾಯಾಗಿರತಕ್ಕ ಪ್ರಶಾಂತವಾದ ಮನಸ್ಸಿನಿಂದ ಧ್ಯಾನಿಸಲ್ಪಟ್ಟ ನರಸಿಂಹನ ಕೂರುಗುರು, ಶತ್ರುಗಳ ದೈತ್ಯ ಶಕ್ತಿಯ ಎದೆಬಗಿದ ಕೂರುಗುರು, ದೇವತೆಗಳು ಪ್ರಶಾಂತವಾದ ಮನಸ್ಸಿನಿಂದ ಸೌಮ್ಯ ಸ್ವರೂಪದಿಂದ ಭಗವಂತನನ್ನು ಧ್ಯಾನ ಮಾಡಿದ ಸಂದರ್ಭದಲ್ಲಿ ಕಂಡ ಕೂರುಗುರು, ಅದು ನನ್ನನ್ನು ರಕ್ಷಿಸಲಿ, ನಮ್ಮನ್ನು ರಕ್ಷಿಸಲಿ ಅಂತ ಸಮಷ್ಟಿಯಾಗಿ ಪ್ರಾರ್ಥನೆ. ಇದು ನರಸಿಂಹ ನಖದ ಪ್ರಾರ್ಥನೆ. ಇನ್ನು ಇದರಲ್ಲಿ ಇನ್ನೂ ಬೇರೆ ಬೇರೆ ಮುಖಗಳಿವೆ ನೋಡಿ. ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ, ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ. ಅಲ್ಲಿ ನನಗೆ ಒಂದೇ ಅಂತ ಹೇಳಿದೆ ನಾನು. ಆ ದೂರಪ್ಪ ಶಾಂತ, ಆಮೇಲೆ ಎಂಥ ಮನಸ್ಸು, ಇನ್ನೊಂದು ಶಾಂತವಾದ ಮನಸ್ಸು, ಮತ್ತೊಂದು ವಿಶೇಷ ಕೊಟ್ಟಿದ್ದಾರೆ ಪ್ರವಿತತ ಮನಸ್ಸ ಅಂತ. ಮನಸ್ಸಿಗೆ ಹರವು ಬೇಕು, ಹಬ್ಬುವಿಕೆ ಬೇಕು. ಮನಸ್ಸು ಹೀಗೆ, ಇವನ್ ತಮಾಷೆ ಏನು ಅಂದ್ರೆ ಮನಸ್ಸು ಹಬ್ಬಬೇಕು ಅಂದ್ರು. ಪ್ರವಿತತ ಅಂದ್ರೆ ವಿಶಾಲವಾಗಿ ಹಬ್ಬುವ. ಇದು ವಿಚಿತ್ರ. ಮನಸ್ಸು ಯಾವಾಗಲೂ ವಿಶಾಲವಾಗಿ ಹಬ್ಬಿಕೋಬಾರದು. ಮತ್ತೇನಾಗಬೇಕು, ಮೆಡಿಟೇಷನ್ ಮಾಡಬೇಕಾಗಿದ್ದರೆ ಅದು ಒನ್ ಪಾಯಿಂಟೆಡ್ ಆಗಬೇಕು. ಯಾವಾಗ ಒನ್ ಪಾಯಿಂಟೆಡ್ ಆಯ್ತು ಆವಾಗಲೇ ಹಬ್ಬುವುದದು. ಅದು ತುದಿ ಶಾರ್ಪ್ ಆದಾಗ ಎಲ್ಲವನ್ನೂ ಗ್ರಹಣ ಮಾಡುವಂತಹ ಹಬ್ಬುವಿಕೆ ಬರುತ್ತೆ ಅದಕ್ಕೆ. ಅದರಿಂದ ಅದು ಒನ್ ಪಾಯಿಂಟೆಡ್, ಅದ್ರ ತುದಿ ಮೊನೆ ಎಷ್ಟು ಮೊನಚಾಯ್ತೋ ಅಷ್ಟು ಹಬ್ಬಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪ್ರವಿತತ ಅಂದ್ರೆ ಎಲ್ಲವನ್ನೂ ವ್ಯಾಪಿಸುವ ಮನಸ್ಸು. ಅಂದ್ರೆ ಎಲ್ಲಿ ಏನಿದ್ರೂ ಅದನ್ನು ಗ್ರಹಣ ಮಾಡುವ ಮನಸ್ಸು, ಯಥಾವತ್ತಾಗಿ ಎಲ್ಲಿ ಏನಿದ್ರೂ ಯಥಾವತ್ತಾಗಿ ಗ್ರಹಿಸುವ ಮನಸ್ಸು ಯಾವಾಗಲೂ ಪಾಯಿಂಟೆಡ್ ಆಗಿರ್ತದೆ. ಅದು ಅಲ್ಲಿ ಆ ವಿಷಯಕ್ಕೆ ಹೋದ್ರೆ ಅದನ್ನು ಮಾತ್ರ ಏಕಾಗ್ರವಾಗಿ ಯೋಚಿಸಬೇಕು. ಆಗಿದ್ರೆ ಮಾತ್ರ ಎಲ್ಲವನ್ನೂ ಗ್ರಹಿಸಲಿಕ್ಕಾಗತ್ತೆ.
ಸ್ಥೂಲವಾಗಿ ಎಲ್ಲ ಕಡೆ ಹಬ್ಬಿದ್ರೆ ಸ್ಪ್ರೆಡ್ ಆಗಿಬಿಟ್ರೆ, ಇವಾಗ ನಿಮ್ಮ ಟಾರ್ಚಿನ ಲೈಟಿನ ಹಾಗೆ ಅದು. ಟಾರ್ಚಿನ ಲೈಟನ್ನು ಪಾಯಿಂಟೆಡ್ ಆಗಿದ್ರೆ ಅದು ನಾವು ಬೇಕಾದದನ್ನು ಸ್ಪಷ್ಟವಾಗಿ ಕಾಣಬಹುದು. ಅದು ಸ್ಪ್ರೆಡ್ ಆಗಿ ಹೋದ್ರೆ ಎಲ್ಲವೂ ಅಸ್ಪಷ್ಟ. ಇದು ಲೈಟ್ ಹಾಕಿದ್ರೆ ಅದು ಕಾಣೋದಿಲ್ಲ ಅಂತ. ರಾತ್ರಿ ಹೊತ್ತು ಏನೋ ಶಬ್ದ ಆಯಿತು ತೋಟದಲ್ಲಿ, ಎಂಥದ್ದು ಕತೆ ನೋಡೋಣ, ಯಾರ ಕಳ್ಳರು ಬಂದಿದ್ದಾರ ಅಂತ ಲೈಟ್ ಹಾಕಿದ್ರೆ ಅದು ಪಾಯಿಂಟೆಡ್ ಬಲ್ಬ್ ಇಲ್ಲ, ಅದು ಏನು ಕಾಣೋದಿಲ್ಲ. ಬೆಳಕು ಕಾಣ್ತದೆ, ಆದರೆ ಬೆಳಕಿನಲ್ಲಿ ಯಾರೂ ಕಾಣೋದಿಲ್ಲ. ಹಾಗೆ ಮನಸ್ಸು ಪಾಯಿಂಟೆಡ್ ಆದಾಗ, ಅದು ಫೋಕಸ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ವಿಷಯವನ್ನು ಗ್ರಹಿಸ್ತದೆ. ಹಾಗಾಗಿ ಅದು ಎಲ್ಲವನ್ನೂ ಹಬ್ಬುವುದು ಯಾವಾಗ ಅಂದ್ರೆ ಪಾಯಿಂಟೆಡ್ ಆದಾಗ. ಅದು ಹಬ್ಬಿದ್ರೆ ಯಾವುದನ್ನೂ ಗ್ರಹಿಸುವುದಿಲ್ಲ. ಅದಕ್ಕೋಸ್ಕರ ಒಂದೊಂದು ವಿಷಯವನ್ನು ಏಕಾಗ್ರವಾಗಿ ಗ್ರಹಿಸುವಂತಹ ವ್ಯಾಪ್ತಿಯನ್ನು ಪಡೆದ ಮನಸ್ಸು ಅಂತಾರೆ, ಪ್ರವಿತತ ಮನಸ್ಸ. ಈ ವಿಶೇಷಣಗಳೆಲ್ಲ ಇದರ ಸ್ವಾರಸ್ಯ ಅರ್ಥ ಆಗಬೇಕಾಗಿದ್ರೆ ಮನಸ್ಸಿನ ಜೊತೆಗೆ ನಾವು ಸ್ವಲ್ಪ ಆಟ ಆಡಬೇಕಾಗತ್ತೆ, ಮನಸ್ಸಿನ ಜೊತೆಗೆ ವಿಹರಿಸಬೇಕಾಗತ್ತೆ. ಮನಸ್ಸನ್ನು ಒಳಗೆ ಬಿಟ್ಟು ಹೊರಗಿಂದ ಹೊರಗೆ ಬದುಕುವವರಿಗೆ ಈ ಯಾವ ಶಬ್ದವೂ ಏನೂ ಅರ್ಥವನ್ನು ಕೊಡುವುದಿಲ್ಲ. ಮನಸ್ಸಿನ ಪ್ರಪಂಚದಲ್ಲಿ ಸ್ವಲ್ಪ ವ್ಯವಹಾರ ಮಾಡಿದವರಿಗೆ ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಮತ್ತು ಅಂತರಂಗದ ಒಳಗಿನ ಮನಸ್ಸಿನ ಪ್ರಕ್ರಿಯೆಯನ್ನು ಎಷ್ಟು ಚೆನ್ನಾಗಿ ಅರಿತು ಇವರು ಹೇಳ್ತಾರೆ ಅನ್ನೋದು ಗೊತ್ತಾಗತ್ತೆ. ಇದು ಒಂದು ಮುಖ ಆಯಿತು. ಮನಸ್ಸು ಶಾಂತವಾಗಬೇಕು, ಮನಸ್ಸು ಪ್ರವಿತವತ್ತವಾಗಬೇಕು. ಮೊದಲು ಧ್ಯಾನಕ್ಕೆ ಬೇಕಾಗಿರತಕ್ಕಂಥದ್ದು ಶಾಂತತೆ. ಬರೇ ಮನಸ್ಸು ಶಾಂತವಾಗುವುದಲ್ಲ, ಎಲ್ಲವೂ ಶಾಂತವಾಗಬೇಕು. ಶಾಂತವಾದ ವಾತಾವರಣ, ಅದಕ್ಕೆ ಬೆಳಗಿನ ಜಾವ ಅಂತ ಹೇಳೋದು. ವಾತಾವರಣ ಪ್ರಶಾಂತವಾಗಿರಬೇಕು, ಮನೆ ಪ್ರಶಾಂತವಾಗಿರಬೇಕು, ಮನಸ್ಸು ಪ್ರಶಾಂತವಾಗಿರಬೇಕು. ಎರಡೂ ಪ್ರಶಾಂತವಾದಾಗ ಧ್ಯಾನ ಸಾಧ್ಯವಾಗುತ್ತೆ. ಮತ್ತು ಮನಸ್ಸು ಸರ್ವಗ್ರಾಹಿಯಾಗಿ ಯಾವುದನ್ನು ಬೇಕಾದ್ರೂ ಗ್ರಹಣ ಮಾಡುವಂತಹ ಶಾರ್ಪ್ನೆಸ್ ಪಡೆದಿರಬೇಕು. ಇದನ್ನೇ ಶಾಂತ ಪ್ರವಿತತ ಅನ್ನೋ ಶಬ್ದದಿಂದ ಹೇಳಿದರು. ಇದು ಮನಸ್ಸಿನ ವಿಷಯ ಆಯಿತು. ಇನ್ನು ನರಸಿಂಹನಿಗೆ ವಿಶೇಷಣ ಮಾಡಿಬಿಡೋಣ ಇದನ್ನೆಲ್ಲ. ಭಾವಿತಾಹ ಭೂರಿಭಾಗೈಹಿ, ಭಾಗ್ಯವಂತರು ಧ್ಯಾನ ಮಾಡಿದ ಕೂರುಗುರು ಅಷ್ಟೇ. ಈ ಮನಸ್ಸಿನಿಂದ ಅಂತ ಬೇಡ, ಯಾಕಂದ್ರೆ ಮನಸ್ಸಿನಿಂದ ಅಲ್ಲದೆ ಮತ್ತೆ ಕಿವಿಯಿಂದ ಧ್ಯಾನ ಮಾಡೋದು, ಮೂಗಿನಿಂದ ಧ್ಯಾನ ಮಾಡೋದು ಅಂತ ಉಂಟ. ಧ್ಯಾನ ಮಾಡೋದಂದ್ರೆ ಮನಸ್ಸಿನಿಂದಲೇ, ಮನಸ್ಸಾ ಭಾವಿತಾ ಅಂತ ಹೇಳಬೇಕಾಗಿಲ್ಲ. ಹಾಗಾದ್ರೆ ಇದನ್ನು ಬಿಟ್ಟು ಬಿಡೋಣ. ಬೇರೆ ಇದು ಪ್ರತಿಯೊಂದು ಭಗವಂತನ ವಿಶೇಷಣವಾಗ್ಬಿಡುತ್ತೆ. ಈಗ ಶ್ರೀಮತ್ ಕಂಠೀರವಾಸ್ಯ ಅದು ಸಂಬೋಧನೆ ಗೊತ್ತಾಯ್ತು ನಮಗೆ. ಆಮೇಲೆ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ, ಶತ್ರುಗಳನ್ನ ದೂರ ಒದ್ದೋಡಿಸಿ, ಅಂದ್ರೆ ಹಿರಣ್ಯಕಶಿಪು ಮುಂತಾದ ಶತ್ರುಗಳನ್ನ ಬೇರೆ ಬೇರೆ ಅವತಾರಗಳಿಂದ ಬೇರೆ ಬೇರೆ ಸಾತ್ವಿಕ ಮಾರ್ಗಕ್ಕೆ ಬಾಧಕವಾಗಿರತಕ್ಕಂತಹ ಶತ್ರುಗಳ ಶಕ್ತಿಯನ್ನ ನಾಶ ಮಾಡಿ ಪ್ರಧ್ವಸ್ತಧ್ವಾಂತ, ಜಗದ ಕತ್ತಲನ್ನು ಪರಿಹರಿಸಿದವನೇ ಅಂತ. ಜಗತ್ತಿನ ಕತ್ತಲನ್ನು ಪರಿಹರಿಸಿದವ. ಆಮೇಲೆ ಶಾಂತ ನರಸಿಂಹ ನಮಗೆಲ್ಲ ಉಗ್ರನಾಗಿ ಕಂಡ್ರೆ ಆಚಾರ್ಯ ಹೇಳ್ತಾರೆ, ನೀನು ಪರಮ ಸೌಮ್ಯ, ನಿನಗೆ ಸಿಟ್ಟೇ ಇಲ್ಲ, ನೀನು ಮಹಾಶಾಂತ. ನರಸಿಂಹ ತುಂಬಾ ಶಾಂತ ಅಂತ. ಈ ನಮ್ಮಲ್ಲಿ ಎರಡು ಥರದ ಶಾಲಿಗ್ರಾಮಗಳು ಸಿಗ್ತವೆ. ಅದು ಕೆಲವು ಉಗ್ರ ಶಾಲಿಗ್ರಾಮ, ಕೆಲವು ಶಾಂತ ಶಾಲಿಗ್ರಾಮ. ನರಸಿಂಹ ಶಾಲಿಗ್ರಾಮದಲ್ಲಿ ಅದರಲ್ಲಿ ಉಗ್ರ ಶಾಲಿಗ್ರಾಮ ಅಂದ್ರೆ ಬಾಯಿ ದೊಡ್ಡದಾಗಿ ತೆರೆಕೊಂಡಿರುತ್ತೆ, ಅದರಲ್ಲಿ ಕೆಂಪು ರೇಖೆಗಳಿರ್ತಾವೆ, ಕಲ್ಲಿನಲ್ಲಿ ನೆತ್ತರಿನ ಬಣ್ಣದ ರೇಖೆಗಳಿದ್ದು ಬಾಯಿ ತೆರೆಕೊಂಡಿದ್ರೆ ಅದನ್ನು ಉಗ್ರ ಶಾಲಿಗ್ರಾಮ ಅಂತಾರೆ. ಇನ್ನು ಕೆಲವು ಲಕ್ಷ್ಮೀ ನರಸಿಂಹ ಅಂತ, ಪಕ್ಕದಲ್ಲಿ ಲಕ್ಷ್ಮಿ ಕೂತ್ಬಿಟ್ರೆ ಅವನು ಶಾಂತ ಆಗ್ಬಿಡ್ತಾನೆ, ಅದು ಶಾಂತ ಶಾಲಕ, ಅದನ್ನು ಮನೆಯಲ್ಲಿ ಪೂಜೆ ಮಾಡಬಹುದು ಅಂತ ಕೆಲವು ನಂಬಿಕೆಗಳಿವೆ. ಹಾಗೆ ನರಸಿಂಹ ಉಗ್ರನೋ ಶಾಂತನೋ ಅಂತ ಅದು ನಿಮ್ಮ ನಿಮ್ಮ ಅಪ್ರೋಚ್ ಅನ್ನು ಹೊಂದಿಕೊಂಡಿದೆ. ಯಾಕೆಂದ್ರೆ ಹೌದು, ಉಗ್ರ ಯಾರಿಗೆ ಆದದ್ದವ? ಹಿರಣ್ಯಕಶಿಪುವಿಗೆ ಉಗ್ರನಾದ. ಪ್ರಹ್ಲಾದ ಹೋಗಿ ತೊಳೆ ಮೇಲೆ ಕೂತ್ನಲ್ಲ, ಅವನಿಗೆ ಹೆದರಿಕೆ ಆಗಲಿಲ್ಲ, ಅಷ್ಟು 5 ವರ್ಷದ ಮಗು, ಶಾಂತನಾದ ಅಲ್ಲ. ಹಾಗಾಗಿ ಅವನನ್ನು ಶಾಂತಗೊಳಿಸುವುದು, ಉಗ್ರಗೊಳಿಸುವುದು ನಮ್ಮ ಪ್ರವೃತ್ತಿಯನ್ನು ಹೊಂದಿಕೊಂಡಿದೆ. ನಾವು ಕೆಟ್ಟ ಮನೋವೃತ್ತಿಯಿಂದ ಹೋದರೆ ಅವನು ಉಗ್ರನಾಗಿ ಬಿಡ್ತಾನೆ, ನಾವು ಪ್ರೀತಿಯಿಂದ ಹೋದರೆ ಅವನು ಶಾಂತನಾಗಿ ಬಿಡ್ತಾನೆ. ಪ್ರಹ್ಲಾದನಾಗಿ ಭಗವಂತನ ಹತ್ರ ಹೋಗಬೇಕು. ನಾವು ಹಿರಣ್ಯಕಶಿಪುವಾಗಿ ಭಗವಂತನ ಹತ್ರ ಹೋಗಬಾರದು. ಪ್ರಹ್ಲಾದನ ಆವೇಶ ನಮ್ಮಲ್ಲಿ ಬರಬೇಕು. ಬಂದ್ರೆ ಹಿರಣ್ಯಕಶಿಪು ಅತ್ಯಂತ ಪ್ರಿಯವಾದ ವಸ್ತು ಆಗಿಬಿಡ್ತಾನೆ. ಭಾಗವತದಲ್ಲಿ ಇದನ್ನು ಬಹಳ ರೋಚಕವಾಗಿ ಹೇಳಿದ್ದಾರೆ. ಏನು ಅಂದ್ರೆ, ಹಿರಣ್ಯಕಶಿಪು ಸತ್ತು ಬಿಟ್ರೆ ಆಮೇಲೆ ಅವನ ಹತ್ರ ಹೋಗ್ಲಿಕ್ಕೆ ಎಲ್ರಿಗೂ ಹೆದರಿಕೆ. ಆ ಭಯಾನಕವಾದ ದೃಶ್ಯವನ್ನು ಕಂಡು ಅವನ ಎದೆ ಬಗಿದು ನೆತ್ತರನ್ನ ತೊಯ್ದಿರ್ತಕ್ಕಂಥ ಕೈಯಲ್ಲಿ ಆ ಕರುಳ ಮಾಲೆಯನ್ನು ಕೊರಳಲ್ಲಿ ಹಾಕಿ ಕೂತ್ಬಿಟ್ಟಿದ್ದಾನೆ. ಹೋಗಿ ದಯವಿಟ್ಟು ಕ್ಷಮಿಸಿ, ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಬೇಕಲ್ಲ, ಹೇಳಲಿಕ್ಕೆ ಯಾರು ಹೋಗುವುದು ಅಂತ ದೊಡ್ಡ ಸಮಸ್ಯೆ ಆಯ್ತಂತ. ಇದನ್ನು ಬಹಳ ರೋಚಕವಾಗಿ ಹೇಳ್ತಾರೆ. ಕಡೆಗೆ ಬ್ರಹ್ಮಾದಿ ದೇವತೆಗಳು ಒಬ್ಬೊಬ್ಬರೇ ನೀನು ಹೋಗು, ನಾನು ಹೋಗೋದಿಲ್ಲಪ್ಪ,
ನಾನು ಹೋಗೋದಿಲ್ಲ ಈಗ ಅಂತ. ನಾನಂತೂ ಈಗ ಹೋಗೋದಿಲ್ಲ. ಯಾರಿಗೂ ಅವನ ಹತ್ರ ಬಂದು ಸಮಾಧಾನನಾಗು, ಶಾಂತನಾಗು ಅಂತ ಹೇಳೋ ಧೈರ್ಯವೇ ಬರಲಿಲ್ಲ. ಅಷ್ಟು ಉಗ್ರವಾಗಿ ಕೂತ್ಬಿಟ್ಟ. ಕಡೆ ದೇವತೆಗಳೆಲ್ಲ ಹೋಗಿ ಲಕ್ಷ್ಮಿ ಹತ್ರ ಹೇಳಿದ್ರಂತೆ, ನೀನಾದ್ರೂ ಹೋಗಿ ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಸಮಾಧಾನ ಹೇಳು. ಈಗ ನಾನು ಹೋಗೋದಿಲ್ಲ ಅಂತ ಹೇಳ್ತಂತೇಳು. ಅವ್ರು ಸಮಾಧಾನ ಆದ್ಮೇಲೆ ನಾನು ಹೋಗೋದು. ಸಿಟ್ಟನ್ನು ಹೋಗಿ ನಂಗೂ ಬೈದು ಬಿಡ್ತಾರೆ, ನಾವು ಹೋಗೋದಿಲ್ಲ. ಅಂದ್ರೆ ಬಹಳ ರೋಚಕವಾಗಿ ಇದೊಂದು ಲೌಕಿಕವಾಗಿ ನಡೆಯನ್ನ ಮನೆಯಲ್ಲಿ ಹೇಗೆ ನಡೆಯುತ್ತೆ ಆ ರೀತಿಯಿಂದ ತುಂಬಾ ಸುಂದರವಾಗಿ. ಲಕ್ಷ್ಮಿ ಕೂಡ ನರಸಿಂಹನ ಹತ್ರ, ನಾನು ಅವ್ರ ಕೋಪದಲ್ಲಿದ್ದಾಗ ಹೋದ್ರೆ ನನಗೂ ಏನಾರು ಅಡ್ದು ಬಿಡ್ತಾರೆ, ನಾನು ಹೋಗೋಲ್ಲಪ್ಪ ಅಂತ ಕೂತ್ಬಿಡಿ. ಯಾರೂ ನರಸಿಂಹನ ಹತ್ರ ಹೋಗಲಿಲ್ಲ ಅಂತ. ಆಗ ಈ ಪುಟ್ಟ ಬಾಲಕ ಹೋದ. ಈ ಪುಟ್ಟ ಬಾಲಕ ಹೋದ ಕೂಡಲೇ ಪ್ರೀತಿಯಿಂದ ಬೆನ್ನು ಸೋರಿ ತೊಡೆಯಲ್ಲಿ ಇಟ್ಟುಕೊಂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇದರ ಅರ್ಥ ಏನು ಅಂದ್ರೆ, ಭಾಗವತದಲ್ಲಿ ಹಾಗೆ ಹೇಳಿದ್ದಕ್ಕೆ ಅರ್ಥ ಏನು? ಹಾಗಾದ್ರೆ ಏನು, ಲಕ್ಷ್ಮಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ, ಪ್ರಹ್ಲಾದನಿಗೆ ಸಾಧ್ಯ ಆಯಿತು ಅಂತ ಅರ್ಥವೋ, ಅಥವಾ ಲಕ್ಷ್ಮೀ ನಿಜವಾಗಿ ಹೆದರಿದ್ಲು, ಬ್ರಹ್ಮದೇವತೆಗಳು ಹೆದರಿದ್ಲು ಅಂತ ಅರ್ಥವೋ? ಏನರ್ಥ? ಏನು ಅಲ್ಲ, ಅದೊಂದು ಕಥೆ ಹೇಳುವ ರೀತಿ. ಅದರ ಅರ್ಥ ಏನು ಅಂದ್ರೆ, ಆ ಕ್ಷಣದಲ್ಲಿ ಪ್ರಹ್ಲಾದನ ವ್ಯಕ್ತಿತ್ವವನ್ನು ಹೈಲೈಟ್ ಮಾಡಬೇಕಿತ್ತು ಭಗವಂತನಿಗೆ. ಆದ್ರಿಂದ ಎಲ್ಲ ಯಾರೂ ಮುಂದೆ ಬರಲಿಲ್ಲ, ಪ್ರಹ್ಲಾದನನ್ನು ಮುಂದೆ ಕಳಿಸಿದರು. ನಾವು ಕೂಡ ಈಗ ಮನೆಯಲ್ಲಿ ದೊಡ್ಡವರು ಮಕ್ಕಳನ್ನ, ನೀನು ಹೋಗು, ನೀನು ಮಾಡಿ ಚೆನ್ನಾಗಿರುತ್ತೆ ಅಂತ ಮಕ್ಕಳ ಹತ್ರ ಮಾಡಿಸ್ತೇವೆ, ಭೇಷ್ ಅಂತೇವೆ. ಮಾಡಿದ ಮೇಲೆ ನೋಡಿದ್ಯಾ ಚೆನ್ನಾಗಿ ಮಾಡಿದ್ವಿ. ಆಗ ನಮ್ಮ ಅಪ್ಪನಿಗೂ ಮಾಡ್ಲಿಕ್ಕೆ ಆಗಲಿಲ್ಲ, ನನ್ನನ್ನು ಕಳಿಸಿದ್ರು ಅಂತ ಹೇಳ್ತಾವೆ ಆ ಮಕ್ಕಳು. ಹೇಳ್ಕೊಳ್ಳಿ, ನಮಗೇನು, ನಾವು ಎನ್ಕರೇಜ್ಮೆಂಟಿಗೋಸ್ಕರ ಮಕ್ಕಳ ಕೈಯಲ್ಲಿ ಮಾಡಿಸಿ ಹಾಗೆ ಪ್ರಹ್ಲಾದನ ಭಕ್ತಿಯನ್ನ ಅಭಿವ್ಯಕ್ತಗೊಳಿಸಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ದೇವತೆಗಳು ಯಾರು ಮುಂದೆ ಹೋಗೋ ಪ್ರಶ್ನೆ ಇಲ್ಲ, ಅವರು ತಟಸ್ಥಾಗಿ ನಿಂತರು, ಪ್ರಹ್ಲಾದನನ್ನು ಮುಂದೆ ಕಳಿಸಿದ್ರು ಅಂತ ಅದರ ಅರ್ಥ. ಹೊರತು ಅವರೆಲ್ಲ ಹೆದರುಕೊಂಡಿದ್ರು, ಇವನಿಂದಾಯ್ತು, ಇವನಷ್ಟು ತಾಕತ್ತು ಯಾವ ದೇವತೆಗಳಿಗೂ ಇಲ್ಲ, ಹಿಂಗೆಲ್ಲ ಅರ್ಥ ಮಾಡಬೇಡಿ ಪುರಾಣಕ್ಕೆ. ಹಾಗಲ್ಲ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವ್ಯಕ್ತಿತ್ವಕ್ಕೆ ಅಭಿವ್ಯಕ್ತಿ ಕೊಡ್ತಾನೆ ಭಗವಂತ. ಆಗ ಆ ವ್ಯಕ್ತಿಯನ್ನು ಹೈಲೈಟ್ ಮಾಡಿಬಿಡ್ತಾನೆ. ಆದ್ರೆ ಉಳಿದವರೆಲ್ಲ ಅಪ್ರಯೋಜಕರು ಅಂತ ಅರ್ಥಲ್ಲ. ಶಕ್ತಿ ಇದ್ದವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡದೆ ಅವನ ಶಕ್ತಿ ಅಭಿವ್ಯಕ್ತಿಗೆ ಸುಮ್ಮನೆ ಕೂಡ್ತಾರೆ ತಟಸ್ಥರಾಗಿ. ಶಕ್ತಿ ಇದ್ದವರೆಲ್ಲ ಪ್ರದರ್ಶನ ಮಾಡ್ತಾರೇನು? ಅಗತ್ಯ ಇಲ್ಲ, ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥ ಅಗತ್ಯ ಇಲ್ಲ. ಹಾಗೆ ಪ್ರಹ್ಲಾದ ಹೋದಾಗ ಶಾಂತನಾಗಿ ಬಿಟ್ಟ. ಅಂಥ ಪ್ರಹ್ಲಾದ ವರದ ಶ್ರೀಮಾನ್ ಭಕ್ತಾನಾಮ ಅಭಯಪ್ರಧಾನ ಹೇಳಿದ ನಾನು. ಭಕ್ತಾನಾಂ ವಿಷ್ಣು ನರಸಿಂಹ ಸ್ತೋತ್ರದಲ್ಲಿ ಬರತಕ್ಕಂಥ ಒಳ್ಳೆಯ ನಾಮಗಳಿದು. ಶ್ರೀ ನರಸಿಂಹ ಪುಷ್ಕರಾಕ್ಷ. ಅವನು ಮೊದಲು ಹೇಗೆ ಹೇಳ್ತಾರೆ, ನರಸಿಂಹ ಅಂದ್ರೆ ಅವನು ಪುಷ್ಕರಾಕ್ಷ, ತಾವರೆಗಣ್ಣಿನ ಸುಂದರವಾದ ಮೂರ್ತಿ ಅದು ಒಂದರ ಮೊದಲು. ಶ್ರೀ ನರಸಿಂಹ ಪುಷ್ಕರಾಕ್ಷ, ತಾವರೆಗಣ್ಣಿನ ಕರಾಳ ವಿಕೃತಾನನಃ. ಅಯ್ಯೋ, ಬಾಯಿ ತೆರೆದ ನಿಂತರೆ ಅದನ್ನು ಶತ್ರುಗಳನ್ನು ಕಬಳಿಸುವುದಕ್ಕೆ ಸಿದ್ಧವಾದ ತೆರೆದ ಬಾಯಿ, ಸುಂದರವಾದ ತಾವರೆಗಣ್ಣಿನ ಮುಖ ಅಂತ ಅಂತಾರೆ. ತಕ್ಷಣ ಕರಾಳವಾದ ಮುಖ. ಈ ಎರಡು ಆಸ್ಪೆಕ್ಟ್ ಅನ್ನು ನಾವು ಯೋಚಿಸಬೇಕು. ಭಗವಂತ ಒಂದೇ ರೂಪದಲ್ಲಿ ಅವರು ಸೌಂದರ್ಯದ ಮುಖವನ್ನು ತೋರಿಸ್ತಾರೆ, ಭಯಾನಕವಾದ ಮುಖವನ್ನು ತೋರಿಸ್ತಾರೆ. ಈ ಭಗವಂತನನ್ನ ಸಾಮಾನ್ಯ ಪೂಜಾ ಕಾಲದಲ್ಲಿ ಅಥವಾ ಬೆಳಿಗ್ಗೆ ಎದ್ದು ಹೇಳ್ತಕ್ಕಂಥ ಒಂದು ಸ್ತೋತ್ರ ಇದೆ, ಕರಾವಲಂಬನ ಸ್ತೋತ್ರ. ಆ ಸರ್ವಗಶ್ಚೈವ ಸರ್ವಾತ್ಮ ಸರ್ವಾವಸ್ಥಾಸ್ತು ಅಚ್ಯುತ. ಅಲ್ಲಿ ನೃಸಿಂಹ ಹೃದಯ ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ. ಅದರ ಮುಂದೆ ರಮಸ್ಸು ಹೃದಯ. ನೃಸಿಂಹ ಪುಂಡರೀಕಾಕ್ಷ, ನರಸಿಂಹನಿಗೆ ವಿಶೇಷಣ. ತಾವರೆಗಣ್ಣಿನ ನರಸಿಂಹನೇ, ನೃಸಿಂಹ ಹೃದಯೇ ಮಮ, ನನ್ನ ಹೃದಯದಲ್ಲಿ ನೆಲೆಸು, ನನಗೆ ಶರಣ ಆಶ್ರಯನಾಗು ಅಂತ ಶರಣಾಗತಿ ಪ್ರಾರ್ಥನೆಯಲ್ಲಿ ನರಸಿಂಹ ಸ್ತೋತ್ರ ಬಂದಾಗ ರಮಸ್ವ ಪುಂಡರೀಕಾಕ್ಷ ಹೃದಯೇ ಸರ್ವದ, ಅವನನ್ನು ಪುಂಡರೀಕಾಕ್ಷ ಅಂತ ಕರೀತಾರೆ. ಇದು ಶರಣಾಗತಿ ದಿನ ಹೇಳತಕ್ಕಂಥ ಪ್ರಾತಃ ಕಾಲದಲ್ಲಿ ಹೇಳತಕ್ಕಂಥ ಪದ್ಯಗಳಲ್ಲಿ ಇಂಥ ಒಂದು ಪದ್ಯ ಇದೆ. ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವ್ಯಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್. ಇವೆಲ್ಲ ಪ್ರಾತಃ ಕಾಲದಲ್ಲಿ ಹೇಳತಕ್ಕಂಥ ಶರಣಾಗತಿ ಪದ್ಯಗಳು. ಅದರಲ್ಲಿ ಒಂದು ಪುಂಡರೀಕಾಕ್ಷನಾದ ನರಸಿಂಹನ ಪ್ರಾರ್ಥನೆ ಇದೆ. ರಮಸ್ವ ಪುಂಡರೀಕಾಕ್ಷ ನೃಸಿಂಹ ಹೃದಯೇ ಮಮ ಅಂತ. ಆದ್ದರಿಂದ ಅವನು ಪುಂಡರೀಕಾಕ್ಷ, ತಾವರೆಗಣ್ಣಿನವ, ಆದರೆ ಕರಾಳ ವಿಕೃತಾನವ. ಹಿರಣ್ಯ ಕಶಿಪೋರು ವಕ್ಷೋ ವಿದಾರಣ ನಖಾಂಶುಕ. ಹಿರಣ್ಯ ಕಶಿಪುವಿನ ಎದೆಯನ್ನು ಬಗಿದಂಥ ಉಗುರುಗಳುಳ್ಳವ. ಆಮೇಲೆ ತಕ್ಷಣ ಪ್ರಹ್ಲಾದ ವರದ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ.
ಹಿರಣ್ಯಕಶಿಪುವನ ಎದೆಯನ್ನು ಬಗಿದ ಕೂರುಗುರುಗಳುಳ್ಳವ, ಅಂದ್ರೆ ಪ್ರಹ್ಲಾದನನ್ನು ಪ್ರೀತಿಯಿಂದ ಮೈದರಗಿ ವರವಿತ್ತ ನರಸಿಂಹ. ಪ್ರಮೇಯ ಪರಾಕ್ರಮ. ಅಲ್ಲಿಂದ ಮುಂದೆ ಹೋಗ್ತಾರೆ. ಅಭಕ್ತ ಜನಸಂಹಾರಿ. ತಕ್ಷಣ ಪ್ರಹ್ಲಾದನಿಗೆ ವರ ಕೊಟ್ಟವ, ಆದರೆ ಅಭಕ್ತರನ್ನು ನಿರ್ನಾಮ ಮಾಡುವವ. ಅಭಕ್ತ ನಿರ್ನಾಮ ಮಾಡಿದ ತಕ್ಷಣ ಅಲ್ಲಿಂದ ಪುನಃ ಸೌಮ್ಯಕ್ಕೆ ಬರ್ತಾರೆ. ಭಕ್ತಾನಾಮ ಅಭಯಪ್ರದ. ಅವನು ಭಯಪ್ರದನೂ ಹೌದು, ಅವನು ಅಭಯಪ್ರದನು. ಹೀಗೆ ಪರಸ್ಪರ ಒಂದು ವಿಶೇಷಣದಲ್ಲಿ ಭಯಾನಕವಾದ ಮುಖ, ಅದರ ನೆಕ್ಸ್ಟ್ ನಾಮದಲ್ಲಿ ಅಭಯಪ್ರದವಾದಂತಹ ಮುಖ ಕೊಟ್ಟುಕೊಂಡು ಭಗವಂತನನ್ನು ನಾವು ಹೇಗೆ ಚಿಂತಿಸಬೇಕು ಅನ್ನುವಂತಹ ಒಂದು ನೆಲೆಯನ್ನ ತೋರಿಸ್ತಾರೆ. ಅದನ್ನೇ ಇಲ್ಲಿ ಶಾಂತ ಅಂತಂದ್ರು. ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ನೋಡಿ ಭೀಕರವಾದ ಮುಖ ಅಂತ ತೋರಿಸ್ತಾರೆ. ಶತ್ರುಗಳನ್ನ ದೂರಕ್ಕೆ ಒದ್ದೆಸೆದ ಭಯಾನಕವಾದ ರೂಪ, ಆದರೆ ಪರಮಶಾಂತವಾದ ರೂಪ. ಆಮೇಲೆ ಪ್ರವಿತತ ಎಲ್ಲ ಕಡೆ ತುಂಬಿರತಕ್ಕಂಥ ರೂಪ. ಪ್ರವಿತತಮ ನಸ, ಪ್ರವಿತತಮ ನಸ ಅಂದ್ರೆ ಪ್ರವಿತತಮ ಅಂದ್ರೆ ಪ್ರವಿತತಮ ಅಂತರ್ಥ. ಒಂದು ಅಕ್ಷರ 3 ಬಾರಿ ಅನುವೃತ್ತಿಯಾದಾಗ ಅದನ್ನು ಒಂದು ಅಕ್ಷರವನ್ನು ಲೋಪ ಮಾಡ್ತಾರೆ ಸಂಸ್ಕೃತದಲ್ಲಿ. ಅದರಿಂದ ಪ್ರವಿತತಮ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿರುವ ವಿಶಾಲವಾದ ಅಂತ. ವಿಶಾಲವಾದ ನಸ ಅಂದ್ರೆ ಮೂಗಿನಿಂದ ಅಂತ. ಪ್ರವಿತತಮ ನಸ, ವಿಶಾಲವಾದ ಮೂಗು ಅಂದ್ರೆ ಸಿಂಹದ ಮೊರೆ, ಅದರಲ್ಲಿ ಮೂಗು ಮೇಲಿಂದ ಎದ್ದು ಕಾಣುತ್ತದೆ. ಅಷ್ಟೇ ಅಲ್ಲ, ಆ ನೆತ್ತರ ವಾಸನೆಯಿಂದ ಅರಳಿದ ಮೂಗು ಪ್ರವಿತತಮ ನಸ ಅಂದ್ರೆ ಅರಳಿದ ಮೂಗಿನಿಂದ ಕೂಡಿರತಕ್ಕ ನರಸಿಂಹ ಅಂತ. ಶಾಂತ ಅಂತಂದ್ರು ಶತ್ರುವಿನ ನೆತ್ತರ ವಾಸನೆಯಿಂದ ಅರಳಿದ ಮೂಗಿನ ನರಸಿಂಹ ಅಂದ್ರು. ತಕ್ಷಣ ಆ ದುಷ್ಟ ಸಂಹಾರದ ಒಂದು ಭೀಕರ ಮುಖವನ್ನು. ಅಂಥ ಭಗವಂತ ಭೂರಿಭಾಗ ಇಹಿ ಭಾವಿತ. ಭಗವಂತನ ಕೂರುಗುರುಗಳು ಪುಣ್ಯವಂತರು ನೆನೆದಂಥ ಕೂರುಗುರುಗಳು. ಆ ರೀತಿಯ ಕೂರುಗುರುಗಳು ನಮ್ಮನ್ನು ರಕ್ಷಿಸಲಿ. ಇದು ಒಂದು ಶ್ಲೋಕ. ನಖಸ್ತುತಿ ಇದು ಒಂದೇ.